ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಅಕ್ಷರಶಃ ಬೆಂಗಳೂರಿನಲ್ಲಿ ನಿನ್ನೆ ಬಿದ್ದಂಥ ಮಳೆಗೆ ನಲ್ಗೋಯ್ತು. ಬಿದ್ದ ಒಂದೇ ಒಂದು ಮಳೆ ರೀ, ಬದುಕು ನೀರ್ಪಾಲಾಗೋಯ್ತು. ನಡು ನೀರಲ್ಲೇ ಜೀವನ ಕಳೆಯುವಂಥ ಪರಿಸ್ಥಿತಿ. ಆ ಗೋಳನ್ನ ಯಾರೂ ಕೇಳೋರಿಲ್ಲ. ಈ ಹೊತ್ತಿನ ಸ್ಪೆಷಲ್, ಮುಳುಗಿದೆಯಾ ಬೆಂಗಳೂರು, ಬದುಕಿದೆಯಾ BBMP? ನಿಮ್ಮ ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್. ಯಾವುದೋ ಗಂಡಾಂತರ ಆದ್ಮೇಲೆ ಎಚ್ಚೆತ್ಕೊಳ್ಳೋದು, ಅವಾಗಲೇ ಓಡ್ ಬರೋದು. ಫೋರ್ಕಾಸ್ಟ್ ಅನ್ನು ಯಾರೂ ಗಮನಿಸಲ್ಲ. ಪ್ರತಿ ಸರಿ ಮಳೆ ಬಂದರೂ ಬೆಂಗಳೂರಿನ ಪರಿಸ್ಥಿತಿ ದುಸ್ಥಿತಿ. ಮೊದಲ ಬ್ರೇಕಿಂಗ್ ನ್ಯೂಸ್, ಭಾರಿ ಮಳೆಗೆ ಮುಳುಗ್ತು ಬೆಂಗಳೂರು. ರಾತ್ರಿ ಮಳೆ ಸುರಿತು, ಬೆಂಗಳೂರು ಕೆರೆ ತರ ಆಯ್ತು. ಬ್ರೇಕಿಂಗ್ ನ್ಯೂಸ್. ಮತ್ತೆ ಕರಾವಳಿ ಭಾಗದಿಂದ ಹಿಡಿದು ಬೆಂಗಳೂರು ತನಕ ಕಳೆದ 2-3 ದಿವಸಗಳಿಂದ ಅಲ್ಲಲ್ಲಿ ಮಳೆ ಬರ್ತಾನೆ ಇದೆ. ಮಧ್ಯ ಕರ್ನಾಟಕದಲ್ಲಿ ಮಳೆ ಬಂತು, ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಬಂತು, ಜೋರ್ ಮಳೆ ಹೊಡಿತಾನೆ ಇದೆ. ಬೆಂಗಳೂರಲ್ಲಿ ನಿನ್ನೆ ಸಂಜೆ ಧೋ ಅಂತ ಆಕಾಶವೇ ಒಂದು ಕ್ಷಣ ಕಳಚಿ ಕೆಳಗೆ ಬಿತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಜೋರ್ ಮಳೆ ಬಂತು. ಮಳೆ ಆರ್ಭಟಕ್ಕೆ ಮನೆಗಳಿಗೆ ನೀರು ನುಗ್ತು. ಹಲವಾರು ಕಡೆ ಗಾರೆ ಗುರುಳಿತು. ಮರಗಳು, ವಿದ್ಯುತ್ ಕಂಬಗಳು, ಅದರ ಉತ್ತರಳಿ ಭಾಗ ಮನೆಗಳಿಗೆ ನೀರು ನುಗ್ತು. ದೊಡ್ಡ ಅವಾಂತರ ಸೃಷ್ಟಿಯಾಯಿತು. BVK ಅಯ್ಯಂಗಾರ್ ರಸ್ತೆ ಜಲಸಮಾಧಿ ತರ, ಅಂಗಡಿ, ಮನೆಗಳು ಎಲ್ಲ ಕಡೆ ನೀರು ನುಗ್ತು. ಜನ ಒಂಥರ ಅಯ್ಯೋ ಯಾಕಪ್ಪ ಈ ನರಕ ನಮಗೆ ಅಂತ ಹಿಡಿಶಾಪ ಹಾಕುವಷ್ಟರ ಮಟ್ಟಿಗೆ. KG ರಸ್ತೆ, ಬಸ್, ಕಾರಿನ ಮೇಲೆ ಮರ ಬಿದ್ದೋಯ್ತು. ಅದೊಂದು ದೊಡ್ಡ ದುರಂತ. ಜಯದೇವ ಅಂಡರ್ ಪಾಸ್ ಕಂಪ್ಲೀಟ್, ಕಾರ್ಗಳು ಮುಳುಗೋಯ್ತು. ಹಂಗೆ ಇದೆ ಪರಿಸ್ಥಿತಿಯಲ್ಲಿ. ಕಾರಿನಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ರು, ವಾಹನ ಸವಾರರು ಬಚಾವಾದ್ರು ಅಷ್ಟೇ. ಭಾರಿ ಮಳೆಗೆ ಇಡೀ ಬೆಂಗಳೂರು ಮುಳುಗಿರುವ ಪರಿಸ್ಥಿತಿ. ದೃಶ್ಯಗಳು ತೋರಿಸ್ತಾ ಇದೀವಿ ನೋಡಿ, ಹೆಂಗೆ ಎಲ್ಲೆಲ್ಲಿ ಅಂತ. 3 ಅಡಿ 4 ಅಡಿ ಈ ತರಹದ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಮಳೆ. ಅದು ಬರೀ ಮಳೆ ಅಲ್ಲ, ಎಂಥ ಪರಿ ಬಿರುಗಾಳಿ ಅಂದರೆ ಜೋರ್ ಬಿರುಗಾಳಿ. ಕೆಲವು ಕಡೆ ಜೋರ್ ಗುಡುಗು, ಕೆಲವು ಕಡೆ ಆಲಿಕಲ್ಲು. ತುಂಬ ಜನ ವಿಡಿಯೋಗಳು ಹಾಕಕ್ಕೆ ಶುರು ಮಾಡಿಬಿಟ್ರು, ನಮ್ಮನೆ ಹತ್ರ ನೋಡಿ ಎಷ್ಟು ದಪ್ಪ ಕಲ್ಲು ಬೀಳ್ತಾ ಇದೆ ಅಂತೆಲ್ಲ. ಇದು ಬೆಂಗಳೂರಿನ ಪರಿಸ್ಥಿತಿ. ತಾಪಮಾನ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನ ಹಲವಾರು ಕಡೆ ಭಾರೀ ಮಳೆ ಬಿತ್ತು, ಆಲಿಕಲ್ ಮಳೆ ಬಿತ್ತು. 3 ದಿನಗಳ ಕಾಲ ಕರ್ನಾಟಕದ ರಾಜಧಾನಿ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಕೂಡ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ಅದರ ಪ್ರಕಾರ ನಿನ್ನೆ ಭಾರೀ ಮಳೆ ಬಿತ್ತು. ಉತ್ತರ ಕರ್ನಾಟಕದಲ್ಲಿ ತಾಪಮಾನ ಜೋರಾಗಿ ಏರ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಹಲವಾರು ಕಡೆ ತಾಪಮಾನ ಏರ್ತು, ಭಾರೀ ಮಳೆ ಆಯಿತು. ಕೆಲವು ಕಡೆ ಆಲಿಕಲ್ಲು, ಹೇಲ್ ಸ್ಟಾರ್ಮ್ ಅಂತೀವಲ್ಲ, ಆಲಿಕಲ್ಲಿನ ಮಳೆ ಅದು ಬಂತು. 3 ದಿನಗಳ ಕಾಲ ಈಗಲೂ ಕೂಡ ಅಲರ್ಟ್ ಇದೆ. ಸೊ ಹುಷಾರಾಗಿರಿ. ಬೆಂಗಳೂರಿನ ನಿವಾಸಿಗಳು ಈ ವೀಕೆಂಡ್ ಭಾರೀ ಮಳೆಗೆ ಸಿಕ್ಕಾಕೊಂಡ್ರು. ಒದ್ದಾಡಿದ್ರು, ಫಂಕ್ಷನ್ನು, ವೀಕೆಂಡ್ ಶಾಪಿಂಗು, ಹೀಗೆ ಬೇರೆ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಮನೆಗಳಿಗೆ ನೀರು ನುಗ್ಗಿದ ದೃಶ್ಯ ತೋರಿಸ್ತಾ ಇದ್ದೀವಿ. ಎಕ್ಸ್ಟ್ರೀಮ್ ಲೆಫ್ಟ್ ಎಡಭಾಗದ ದೃಶ್ಯ, ಮಧ್ಯಭಾಗದಲ್ಲಿ BVK ಅಯ್ಯಂಗಾರ್ ರಸ್ತೆ, ಮನೆ ಅಂಗಡಿಗಳಿಗೆ ಕಂಪ್ಲೀಟಾಗಿ ನೀರು ನುಗ್ಗಿತ್ತು. ಇನ್ನು ಎಕ್ಸ್ಟ್ರೀಮ್ ರೈಟ್ ಬಲಭಾಗದ ದೃಶ್ಯ, ಸಿಡಿಲಿಗೆ ಹೊತ್ತಿ ಉರಿತು. ಯಲಹಂಕ ಭಾಗದಲ್ಲಿ ಮರಗಳು ಕೂಡ. ಎಷ್ಟಡಿ ತುಂಬಿದೆ ಇದು? ಇವತ್ತೇ 3 ಸೆಂಟಿಮೀಟ್ರು, 4 ಸೆಂಟಿಮೀಟ್ರು, 8 ಸೆಂಟಿಮೀಟರ್ ತನಕ ಮಳೆ ಆಗಿರೋದು ಬೆಂಗಳೂರಿನಲ್ಲಿ. ಬೇರೆ ಬೇರೆ ಏರಿಯಾದಲ್ಲಿ ಮಳೆಯಿಂದ ಆಗಿರುವಂಥ ಅನಾಹುತಗಳು ಒಂದಲ್ಲ ಎರಡಲ್ಲ. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಹಲವಾರು ಕಡೆ ಜಿಲ್ಲೆಗಳಲ್ಲೂ ಕೂಡ ಮಳೆ ಬಂತು. ಸಾವು ನೋವು ಸೃಷ್ಟಿಸಿದ್ದು ಒಂದೊಂದು ದೃಶ್ಯಗಳನ್ನು ಕೂಡ ನಿಮ್ಮಿಂದ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ, ಸೀನ್ ಬೈ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಸೀನ್ ನಂಬರ್ 1, ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನ BVK ಅಯ್ಯಂಗಾರ್ ರಸ್ತೆ, SJ ಪಾರ್ಕ್ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮಳೆ ಮಳೆ ಮಳೆ, ನೀರು ನೀರು ನೀರು. ನಡ್ಕೊಂಡು ಹೋದ್ರೆ ಸೊಂಟದ ಮಟ್ಟಿಗೆ ಮಂಡಿ ಮೇಲೆ. ಮನೆಗಳಿಗೆ ನೀರು ನುಗ್ತು, ಅಂಗಡಿಗಳಿಗೆ ನೀರು ನುಗ್ತು. ಬಡಪಾಯಿ ವ್ಯಾಪಾರಿಗಳು, ಅಂದರೆ ವೀಕೆಂಡ್ ಅಲ್ವಾ, ಒಂದಷ್ಟು ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ, ಏನೋ ಒಂದು ವ್ಯಾಪಾರ ಆಯ್ತದೆ, ಒಂದಿಷ್ಟು ಲಾಭ ಬರ್ತದೆ ಇವತ್ತು ಅಂತ. ಸೊ ಅಲ್ಲೂ ಕೂಡ ಅಳಿದುಳಿದ ಸಾಮಾನುಗಳೆಲ್ಲ ಮಳೆ ನೀರಲ್ಲೇ ಕೊಚ್ಕೊಂಡೋಯ್ತು. ತುಂಬ ಜನ ಕಷ್ಟಪಟ್ಟದನ್ನು ಸೇವ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದ್ಬಿಟ್ರು. ಭಾಳ ಬೇಜಾರಾಗ್ತಿತ್ತು, ಅಯ್ಯೋ ಅನಿಸಿದ್ದಂತೂ ನಿಜ. ಇದು ದೃಶ್ಯ ನಂಬರ್ 1, BVK ಅಯ್ಯಂಗಾರ್ ರಸ್ತೆ, ಬೆಂಗಳೂರು. ಫ್ಲಿಪ್ ಮಾಡಿದ್ವಿ ಈಗ. ದೃಶ್ಯ ನಂಬರ್ 2, ಜಯದೇವ ಅಂಡರ್ ಪಾಸ್, ಆಸ್ಪತ್ರೆ ಮುಂಭಾಗದಲ್ಲಿ ಅಂಡರ್ ಪಾಸ್ ಇದೆಯಲ್ಲ ಅಲ್ಲಿ. ಇದಪ್ಪ ಪರಿಸ್ಥಿತಿ. ಜಯದೇವ ಅಂಡರ್ ಪಾಸ್ ಹೇಗಿದೆ ಅಂದರೆ ಪೂರ್ತಿ ನೀರಲ್ಲೇ ಇದೆ. ಅಲ್ಲಿ ಕಾರ್ ಕೆಟ್ಟೋಗ ಅಲ್ಲೇ ಜಾಮ್ ಆಗಿದೆ. 2 ಅಡಿಗೂ ಹೆಚ್ಚು ನೀರು ನಿಂತಿದೆ ಅಲ್ಲಿ.
ಮಳೆ ನೀರಲ್ಲಿ ಕಾರ್ ಕೂಡ ಸಿಕ್ಕಾಕೊಳ್ತು. ಈ ಕಾರು ಬೈಕು ಯಾವುದೇ ಆಗಲಿ ಮಳೆ ನೀರಲ್ಲಿ ಹೋಗಬೇಕಾದ್ರೆ ಒಂದು ಸ್ವಲ್ಪ ಯಾಮಾರಿ ಆಫ್ ಆಗಿಬಿಟ್ರೆ ಮುಗಿತು ಕತೆ, ಸೈಲೆನ್ಸರ್ ಪೈಪ್ ನೀರು ಹೋದರೆ ಮುಗಿತು ಕತೆ. ಅದೇ ಆಗಿದೆ ಆ ಕಾರು ಪರಿಸ್ಥಿತಿ. ವಾಹನ ಸವಾರರು ಪರದಾಡಿದ್ರು. ಪುಣ್ಯಕ್ಕೆ ಬೇರೆ ವಾಹನ ಸವಾರರು ಈ ಕಾರಲ್ಲಿ ಸಿಕ್ಕಾಕೊಂಡಿದ್ರಲ್ಲ ಅವ್ರನ್ನೆಲ್ಲ ಒಂದಷ್ಟು ರಕ್ಷಣೆ ಮಾಡಿದ್ರು, ಅಲ್ಲಿಂದ ಸೇಫಾಗಿ ಆಚೆ ಕರ್ಕೊಂಬಂದರು. ಪುಣ್ಯಕ್ಕೆ ಬೇರೆ ವಾಹನಗಳಲ್ಲಿ ಹೋಗಲಿಲ್ಲ, ಹಂಗಾಗಿ ಬಚಾವು. ಈ ಕಾರ್ ಇದೆಯಲ್ಲ, ರೆಡ್ ಕಲರ್ ಕಾರ್, ಇದ್ಯಾವುದೋ ಸ್ವಿಫ್ಟ್ ಥರ ಕಾಣಿಸ್ತಿದೆ ನನಗೆ. ಎನಿವೆ ಆ ಕಾರು ಸಿಕ್ಕಾಕೋತು, ಮುಂದಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಬೇರೆಯವರೆಲ್ಲ ಒಂದಷ್ಟು ಆ ಕಾರ್ನಲ್ಲಿ ಇದ್ದವ್ರ ಬಚಾವ್ ಮಾಡಿದ್ರು. ಡೋರ್ ತೆಗೆದ್ರೆ ನೀರು ಒಳಗೆ ಬರುತ್ತೆ ರೀ ಆ ಪರಿಸ್ಥಿತಿಯಲ್ಲಿ. ಇನ್ನು ಸನ್ರೂಫ್ ಅಂತೂ ಈ ಥರದ ಚಿಕ್ಕ ಚಿಕ್ಕ ಕಾರ್ಗಳಿಗಂತೂ ಇರಲ್ಲ, ದೊಡ್ಡ ದೊಡ್ಡ ಐಷಾರಾಮಿ ಕಾರ್ಗಳಿರುತ್ತೆ. ಲೆಟ್ಸ್ ಗೋ ಸೀನ್ ನಂಬರ್ 3. ಇದು KG ರಸ್ತೆ, ಕೆಂಪೇಗೌಡ ರಸ್ತೆ. ಅಲ್ಲಿ ಆರಾಮಾಗಿ ಇತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಬಿತ್ತು ನೋಡಿ ಮರ ಒಂದು, ಅಲ್ಲಿಗೆ ದುರಂತ. ಮುಖ್ಯ ರಸ್ತೆಯಲ್ಲಿ ದೊಡ್ಡ ಮರ ಬಿದ್ದೋಯ್ತು. BBMP ಬಸ್ಸು, ಒಂದು ಸ್ವಿಫ್ಟ್ ಕಾರು ಅದ್ರ ಮೇಲೆ ಬಿತ್ತು. ಪ್ರಾಣಾಪಾಯ ಆಗಲಿಲ್ಲ ಅಷ್ಟೇ, ಲಗೇಜ್ ಆಟೋ ಕೂಡ ಸಿಕ್ಕಾಕೊಂಡಿತ್ತು. ಅಂತೀವಲ್ಲ ನಾವು ಹಳ್ಳಿ ಕಡೆ ಎಲ್ಲ ಅಥವಾ ಸಿಟಿ ಕಡೆ, ಅದೃಷ್ಟ ಚೆನ್ನಾಗಿತ್ತು, ಆಯುಸ್ ಗಟ್ಟಿಯಾಗಿತ್ತು ಕಣೋ ಅಂತೀವಲ್ಲ, ಹಂಗೆ ಇವರು ಬಚಾವಾದ್ರು. ಪುಣ್ಯಕ್ಕೆ ಬಸ್ ಮೇಲೆ ಮರ ಬಿತ್ತು, ಅದಾದ್ಮೇಲೆ ಕಾರ್ ಮೇಲೆ ಬಿತ್ತು, ಲಗೇಜ್ ಆಟೋ ತಗಲಕಳ್ತು. ಅದರ ದೊಡ್ಡ ಅನಾಹುತವೇ ತಪ್ಪಿತು, ಪ್ರಾಣಾಪಾಯ ಆಗಲಿಲ್ಲ ಅಷ್ಟೇ. ಇದು ಬೆಂಗಳೂರಿನ ಹೃದಯ ಭಾಗ KG ರಸ್ತೆಯಲ್ಲಿ ಆಗಿರುವಂಥ ದುರಂತ. ಓಹೋ ನೋಡ್ತಾ ಇರಿ ಹೆಂಗಿದೆ ಅಂತ. ಪುಣ್ಯಕ್ಕೆ ಬಚಾವಾಗಿದ್ದಾರೆ, ಯಾವುದೇ ಅಹಿತಕರ ಪ್ರಾಣಾಪಾಯ ಆಗಲಿಲ್ಲ. ಇನ್ನು ಈ ವಾಹನ ಅಂತೂ ಜಖಮ್ ಆಗಿರುತ್ತೆ, ಅನುಮಾನನೇ ಇಲ್ಲ. ಇನ್ಶೂರೆನ್ಸ್ ಎಲ್ಲ ಏನಾದ್ರು ಇದ್ದರೆ ಕ್ಲೈಮ್ ಮಾಡ್ಕೊಂಡು ಆಮೇಲೆ ಇದು ಮಾಡಬೇಕು. ಬಟ್ ಫೈನಲಿ ಒಂದು ಸ್ಥಳೀಯರು ಹೆಲ್ಪ್ ಮಾಡಿದ್ರು. BBMP ಏನು ಮಾಡಿದ್ರು ಅಂತ ಆಮೇಲೆ ಬರ್ತೀನಿ ನಾನು. ಸದ್ಯಕ್ಕೆ ಇಷ್ಟೆಲ್ಲ ಘಟನಾವಳಿಗಳಲ್ಲಿ 3ನೇ ದೃಶ್ಯ ನೋಡಿದ್ರಿ. ಲೆಟ್ಸ್ ಗೋ ಸೀನ್ ನಂಬರ್ 4. KG ರಸ್ತೆಯಲ್ಲೇ ಪ್ರಾರಂಭದಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಇದೆ. ಆ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಏನಾಯಿತು ಅಂದರೆ ನೀವು ನೋಡ್ತಿರುವಂಥ ದೃಶ್ಯ. ಮೆಜೆಸ್ಟಿಕ್ ಬಳಿ ಬಸ್ಸು, ಕಾರು, ಆಟೋ ಮೇಲೆ ಮರ ಬಿದ್ದ ಪರಿಣಾಮ ಗೊತ್ತಲ್ಲ, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. KG ರಸ್ತೆ ಪೊಲೀಸರು ಬಂದ್ ಮಾಡಿದ್ರು, ಅಲ್ಲಿಗೆ ಕಂಪ್ಲೀಟಾಗಿ ಟ್ರಾಫಿಕ್ ಜಾಮ್. ಮೈಸೂರು ಬ್ಯಾಂಕ್ನಿಂದ ಬಲಭಾಗಕ್ಕೆ ತಿರುವು ಪಡ್ಕೊಡ್ತು, ಬಿಕಾಸ್ ಅದೊಂದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಅದೇ ಮಾರ್ಗದಲ್ಲಿ ಹೋಗಲೇಬೇಕು. ರೇಸ್ ಕೋರ್ಸ್ ರಸ್ತೆ, ಗಾಂಧಿನಗರ, ಅಲ್ಲಿಂದ ಬಳಸ್ಕೊಂಡು ಮೆಜೆಸ್ಟಿಕ್ ಬರಬೇಕು. ಅಲ್ಲಿಗೆ ಮುಗೀತು ಕಥೆನೇನೆ. ಕಂಪ್ಲೀಟ್ ಕಿಲೋಮೀಟ್ರ್ ಗಟ್ಟಲೆ ವಾಹನ ಸಂಚಾರ, ಇಡೀ ಶಾಪ. ಜನರು ಪರದಾಡಿದ್ರು, ಒದ್ದಾಡಿದ್ರು. 4 ವೀಲರ್ ಏನೋ AC ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ, ಬೇರೆಯವ್ರ ಕತೆ. 2 ವೀಲರ್ ಎಲ್ಲ ಇಡೀ ಶಾಪ. ಹಾಕಿದ್ದು ಮುಂದಕ್ಕೆ ಕದಲಕ್ಕಾಗಲ್ಲ. ನಾರ್ಮಲ್ ಆಗಿದ್ದರೆ ವೀಕೆಂಡಲ್ಲಿ ಹೆವಿ ಟ್ರಾಫಿಕ್ ಡೆನ್ಸಿಟಿ, ಒತ್ತಡ ಇದ್ದೇ ಇರುತ್ತೆ, ದಟ್ಟಣೆ ಇದ್ದೇ ಇರುತ್ತೆ. ಆದರೆ ಈ ಥರದ್ದೆಲ್ಲ ಆದಮೇಲೆ, ಟ್ರಾಫಿಕ್ ಡೈವರ್ಟ್ ಆದಮೇಲೆ, ಎಲ್ಲ ರಸ್ತೆ ಮೂಲಕ ವಾಹನ ಸವಾರರು ಅಲ್ಲೇ ಬಂದು ಜಾಯಿನ್ ಆಗಬೇಕಾದ್ರೆ ಅಲ್ಲಿಗೆ ಕಂಪ್ಲೀಟಾಗಿ ಟ್ರಾಫಿಕ್ ಜಾಮ್. ಇದು ಸೀನ್ ನಂಬರ್ 4, ಮೈಸೂರು ಬ್ಯಾಂಕ್ ಸರ್ಕಲ್. ಈಗ ನ್ಯೂಸ್ 18 ಕನ್ನಡದ ಸೀನಲ್ಲಿ ನೋಡ್ತಾ ಇರೋದು ಸೀನ್ ನಂಬರ್ 5. KV ಅಪಾರ್ಟ್ಮೆಂಟ್, ಯಲಹಂಕ ಅಪಾರ್ಟ್ಮೆಂಟ್ ಅಂದ್ಬಿಟ್ಟು ಆಕಾಶ ತೋರಿಸ್ತಾ ಇದ್ದೀವಿ ಅಂದರೆ ಅಲ್ಲೇನು ನಡೀತು ನಿಮಗೆ ತೋರಿಸ್ತೀವಿ ನೋಡಿ. ರಕ್ಕಸ ಮಳೆ ಜೊತೆ ಗುಡುಗು ಸಿಡಿಲು ಕೂಡ ಅಬ್ಬರಿಸ್ತು. ನಾನು ಅಷ್ಟೇ ಎಲ್ಲೋ ಹೋಗಿದ್ದೆ, ಒಂದು ಕ್ಷಣ ಏನಪ್ಪ ಈ ಥರ ಥಂಡರ್ ಸ್ಟಾಮ್ ಅಂತೀವಲ್ಲ ಆ ಥರ ಗುಡುಲು ಸಿಡಿಲು ಆ ಮಟ್ಟಕ್ಕೆ ಹೊಡಿತಾ ಇತ್ತು. ಇದಕ್ಕೆ ಸಾಕ್ಷಿ ಯಲಹಂಕದ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಹತ್ರ ಒಂದು ಮರ, ಅದು ಹೊತ್ತಿ ಉರಿತು. ಸಿಡಿಲು ಬಡಿದು ತೆಂಗಿನ ಮರ ಹೊತ್ತು ಉರಿದಂಥ ಘಟನೆ ಕೂಡ ಸಂಭವಿಸ್ತು. ಅಲ್ಲಿ ನೋಡಿ ಮೇಲೆ, ಮುಂಚೆ ಝೂಮ್ ಹಾಕಕ್ಕೆ ಸಾಧ್ಯ ಆದ ನೋಡೋಣ, ಬಟ್ ಸ್ಟಿಲ್ ನೋಡಿ ಮೇಲೆ ತೆಂಗಿನ ಮರ. ಅದಕ್ಕೆ ಯಾವಾಗಲೂ ಅನ್ನೋದು, ಈ ಮಳೆ ಗುಡುಲೆಲ್ಲ ಬರ್ಬೇಕಾದ್ರೆ ಮರದ ಹತ್ರ ಯಾರು ನಿಂತ್ಕೋಬೇಡಿ, ಹುಷಾರಾಗಿರಿ ಅಂತ. ತುಂಬ ಸೇರಿ ಮರದ ಹತ್ರ ನಿಂತ್ಕೊಂಡು ಈ ಥರದ್ದೆಲ್ಲ ಗುಡುಗು ಸಿಡ್ಲು ಹೊಡೆದಾಗ ಆ ಮರ ಹೊತ್ಕೊಳ್ಳುತ್ತೆ, ಮರದ ಕೆಳಗೆ ನಿಂತಿರಲ್ಲ ಸತ್ತೋಗ್ಬಿಡ್ತಾರೆ ಇಮಿಡಿಯೇಟಾಗಿ, ಸ್ಪಾಟ್ ಔಟು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮರಗಳ ಹತ್ರ ಮಳೆ ಗುಡುಗು ಸಿಡಿಲು ಬಂದಾಗ ಯಾರು ಕೂಡ ನಿಲ್ಲಬೇಡಿ. ಇದು ಯಲಹಂಕದ KV ಅಪಾರ್ಟ್ಮೆಂಟ್, ತೆಂಗಿನ ಮರ ಅಲ್ಲಿ ಹೊಡಿತು ಗುಡುಲು ಸಿಡಿಲು, ಆ ಮರ ಹೊತ್ತುರಿತು. ಲೆಟ್ಸ್ ಮೂವ್. ಮತ್ತೊಂದು ಸೀನ್ಗೆ ಹೋಗೋಣ. ಇದು ಸೀನ್ ನಂಬರ್ 6. ಮಳೆ ಬಂದಾಗ ನೀವು ನೋಡ್ತಿರುವಂಥ ದೃಶ್ಯ. ಬಿಡಿ ಹರೀಶ್ ನಾಗರಾಜ್ ಅವರೇ, ಇದು ಹೊಸದಲ್ಲ, ಕರೆಕ್ಟು ಸ್ವಾಮಿ, ಹೊಸದಲ್ಲ. ನೆನ್ನೆ ಸಡನ್ನಾಗಿ ಮಳೆ ಬಂತಲ್ಲ, ಇದು ಪರಿಸ್ಥಿತಿ. ಅದರ ಏರಿಯಾ ಯಾವುದು? ಉತ್ತರಹಳ್ಳಿ. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ತು. 16 ಮನೆಗಳು. ನಿನ್ನೆ ಅವರಿಗೆ ಶಿವರಾತ್ರಿ, 2ನೇ ಶಿವರಾತ್ರಿ ಈ ವರ್ಷದಲ್ಲಿ. ಬಿಕಾಸ್ ಜಾಗರಣೆ ಪರಿಸ್ಥಿತಿ ಎಲ್ಲ 2 ಅಡಿ ನೀರು ನಿಂತಿದೆ. ಬರೀ ಮಳೆ ನೀರು ಬಂದು ಅವರೆಲ್ಲ ಎತ್ತಿ ಅಂದರೆ ಒಂದು ಕೊಡ ತಗೊಂಡು, ಇನ್ಯಾವುದೋ ಬಕೆಟು, ಚೊಂಬು, ಈ ಥರ ಎಲ್ಲ. ಪಾಪ ಅವ್ರ ಮನೇಲಿ ಏನಿದೆ ಅದು
ತಗೊಂಡು ಎಲ್ಲ ಹೊರಗೆ ಹಾಕಿ ಸೊಂಟ ಬಿದ್ದೋಯ್ತು ಅವ್ರಿಗೆ. ಒದ್ದಾಡ್ತಿದ್ರು ಅವರೆಲ್ಲ ಪಾಪ. ನಾವು ನೋಡ್ತಿದ್ರು ರಾತ್ರಿ ಅಯ್ಯೋ ಅನ್ಸೇ ಇರಲ್ಲ. ಇನ್ನು ರಾತ್ರಿ ಅದು ಆಚೆ ಹಾಕೋದಂಗೆ ಕಷ್ಟ ಅಲ್ಲ, ಇಡೀ ಶಾಪ ಹಾಕ್ತಿದ್ರು. ಇನ್ನು ಶಾಸಕ ಎಂ ಕೃಷ್ಣಪ್ಪನವ್ರು ಎದ್ದೋ ಬಿದ್ದೋ ಅಂತ ಓಡ್ ಬಂದರು. ಸಾರ್ ಹಿಂಗಾಗಿದೆ ಸಾರ್, ಇಲ್ಲ ಬರೋಲ್ಲ, ಫೋನ್ ಮಾಡಿದ್ರು, ಅನಾಹುತ ಜಾಗಗಳ ಭೇಟಿ ಕೊಟ್ಟರು, ಪರಿಶೀಲನೆ ನಡೆಸಿದ್ರು. ಇದೆಲ್ಲ ಮುಂಚೆನೇ ಮಾಡಬೇಕು, ಬಟ್ ಸ್ಟಿಲ್ ಏನಿವೆ ಓಡ್ ಬಂದರು ಅವರು. ಇವರೆಲ್ಲ ಪ್ರಾಬ್ಲಮ್ ಹೇಳ್ತೀನಿ. ನಂಬರ್ 1, ನೀರು ನುಗ್ತು ರಾತ್ರಿ ಎಲ್ಲ ನೀರೆಲ್ಲ ಎತ್ತಿ ಮೊಗದು ಆಚೆ ಹಾಕೋ ತನಕ ಒಂದಷ್ಟು ಗಂಟೆಗಳು ಬೇಕಾಯಿತು. ಆಮೇಲೆ ಎರಡನೇದು ಹೇಳ್ತೀನಿ ಕೇಳಿ, ಆ ವಾಸನೆ ಇದೆಯಲ್ಲ ಅದು ತಡ್ಕೊಳಕ್ಕಾಗಲ್ಲ. ಬಿಕಾಸ್ ಎಲ್ಲಿಂದ ನಾವು ಕೊಚ್ಚೆ ಇನ್ಯಾವುದೋ ಬೇರೆ ಏನೇನೋ ಬಂದ್ಬಿಟ್ಟಿರುತ್ತೆ ನೀರು ಜೊತೆ. ಬರೀ ನೀರು ಬಂದರೆ ಪರವಾಗಿಲ್ಲ. ನಂಬರ್ 3, ಆ ನೀರು ಮನೆಯೊಳಗೆ ಬರುತ್ತಲ್ಲ, ನೀರು ಜೊತೆ ಹಾವು ಗೀವು ಎಲ್ಲ ಬಂದ್ಬಿಟ್ರೆ ಇವ್ರು ಮಗದು ಆಚೆ ಹಾಕ್ಬೇಕಾರೆ ಹಾವೆಲ್ಲ ಹೋಗ್ಬಿಟ್ಟು ಸೋಫಾ ಕಡೆಲ್ಲೋ, ಹಾವೆಲ್ಲ ಹೋಗ್ಬಿಟ್ಟು ಬೀರು ಹತ್ರನೋ, ಹಾವೆಲ್ಲ ಹೋಗ್ಬಿಟ್ಟು ಯಾವುದೋ ಪಾತ್ರೆಲೋ ಸೇರ್ಕೊಂಡ್ಬಿಟ್ರೆ ಆಮೇಲೆ ನೀರೆಲ್ಲ ಆಚೆ ಹಾಕ್ತಾರೆ. ಆಮೇಲೆ ಹಾವು ನಿಧಾನಕ್ಕೆ ಬುಸ್ಸಂದು ಆಚೆ ಬಂದರೆ ಪರಿಸ್ಥಿತಿ ಯೋಚನೆ ಮಾಡಿ. ಇದು ಪರಿಸ್ಥಿತಿ ಅಂದರೆ ಒಂದು ಇನ್ಸಿಡೆಂಟ್ ಮತ್ತು ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಇದು ಸೀನ್ ನಂಬರ್ 6. ಹಾಗಾಗಿ ಬರೀ ಮಳೆ ನೀರು ಬಂತು, ಒಳಗೆ ಬಂತು, ಅವ್ರು ನೀರು ತೆಗೆದು ಆಚೆ ಹಾಕಿದ್ರು, ಅಲ್ಲಿಗೆ ಮುಗೀತು, ಅಷ್ಟಾದರೂ ಸಮಾಧಾನ, ಏನೋ ಬೈಕಂಡೇನೋ ಮಾಡ್ಬೋದು. ಅದಾದ್ಮೇಲೆ ಈ ಥರದ್ದೆಲ್ಲ ಇರುತ್ತಲ್ಲ, ಹಾವು ಬಂದು ಸೇರ್ಕೊಳ್ಳೋದು, ಚೇಳು ಬಂದು ಸೇರ್ಕೊಳ್ಳೋದು, ಇದು ದೊಡ್ಡ ಮಟ್ಟದ ಆತಂಕ ಇದೆ ಯಾವಾಗಲೂ ಕೂಡ. ಕನ್ಸರ್ನ್ ಮತ್ತು ಆತಂಕ. ಲೆಟ್ಸಿ ಆ ಸ್ಥಳೀಯರು ಕೂಡ ಮಾತಾಡಿದ್ದಾರೆ ಹಿಂಗೆಲ್ಲ ಆದಾಗ. ಏನು ಮಾತಾಡಿದ್ರು ತೋರಿಸ್ತೀನಿ ನೋಡಿ. ರೋಡಲ್ಲಿ ಏನಂದರೆ ಯಾವುದೇ ಒಂದು ಕಾಮಗಾರಿ ಏನೇ ಮಾಡಿದ್ರು ಎಲ್ಲ ವೇಸ್ಟೇ. ಏನೇ ಯಾವುದೇ ಒಂದು ನೀರು ತುಂಬ್ಕೊಳೋದ್ರಿಂದ ಹಿಡಿದು ಆ ಒಂದು ಡೆಡ್ ಎಂಡ್ ರೋಡ್ ಇದೆ, ಅದು ನೋಡಿದ್ರೆ MLA ಕೂಡ ಬಂದೋದ್ರು. ಏನಂತ ಬಂದದ್ರು, ಅಲ್ಲಿ ಮನೆ ಕಟ್ಟೋದು ಮೇನ್ ರೋಡ್ ಇದು, ಯಾರು ಕಟ್ಟಂಗಿಲ್ಲ ಅಂತ ಹೇಳಿದ್ರು. ಅವ್ರು ಹೇಳ್ಬಿಟ್ಟು ಹೋಗಿ ಒಂದು 2-3 ತಿಂಗಳಿಗೆ ಆ ಮನೆ ಕಟ್ಟಿದ್ರು. ಇದನ್ನು ರೋಡ್ನ ರೆಡಿ ಮಾಡಿದ್ರು. ಇದು ನಾನು ಮೋರಿ ಮಾಡ್ತೀನಿ ಅಂತ ಹೇಳಿದ್ರು. ಇದು ಮೋರಿ ಡಮ್ಮಿ ಮೋರಿ, ಹೆಸ್ರಿಗಷ್ಟೇ ಮೋರಿ ಅಂತ ಮಾಡಿದ್ದು, ಏನೂ ಇಲ್ಲ. ಪೈಪ್ಗಳು ಹಾಕ್ತಿದ್ದೀವಿ, ಇಲ್ಲೆಲ್ಲ ಅವ್ರು ಡ್ರೈನೇಜ್ ಹೋಗುತ್ತೆ ಅಂತ ಹೇಳಿದ್ರು. ಯಾವ ಡ್ರೈನೇಜ್ ಹೋಗಿಲ್ಲ. ಮೇಲ್ಗಡೆಯಿಂದ ನೀರು ಬರುತ್ತೆ, ಆ ನೀರು ಬಂದಿದ್ದು ನೀರು ಏನು ನೋಡುತ್ತೆ, ಇದಕ್ಕೆ ಕಲೆಕ್ಷನ್ ಕೊಟ್ಟಿದ್ದಾರೆ. ಕೆಳಗಡೆ ಕಲೆಕ್ಷನ್ ಕೊಡಬೇಕಾಗಿರೋದು, ಇದು ಕಲೆಕ್ಷನ್ ಕೊಡಿ. ನೀರೆಲ್ಲ ಕಂಪ್ಲೀಟ್ ಇಲ್ಲಿ ಬರ್ತದೆ. 5 ವರ್ಷದಿಂದ ಇಲ್ಲಿಂದ ಇದೇ ರೋಡಿನ ಜನಗಳು ಹೋಗಿ MLA ಮನೆ ತಗೋಗಿದ್ದಾರೆ. ನೀವು ನಮ್ಮ ಏರಿಯಾದವರೆಲ್ಲ ನೀವು ಯಾರೋ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ, ಅಂದರೆ ಆ ವಾರ್ಡಿನ ಜನತೆ ಇಲ್ಲಿನ ಜನತೆಗೆ ಹೋಗಿ ನಾವು ಓಟಾಗಿ ಗೆಲ್ಸಿರೋ ಅಂಥವ್ರೇ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಯಾವ ಥರ ಇವ್ರಿಗೆ ನಾವು ಹೇಳ್ಬೇಕು? ಟೋಟಲ್ ಆಗಿ ಇಲ್ಲಿ ಮಳೆ ಬಂದರೆ ನೀರು ತುಂಬಿಕೊಳ್ತೆ. ಟೋಟಲ್ ಆಗಿ ನಮ್ಗೆ 5 ಸತಿ ನೀರು ತುಂಬಿಕೊಂಡಿದೆ. 5 ಸತಿ ನೀರು ತುಂಬಿಕೊಂಡಿರೋದ್ರಿಂದ 1 ಸತಿನೂ ಪರಿಹಾರ ಕೊಟ್ಟಿಲ್ಲ. ಫಸ್ಟ್ ಟೈಮ್ ಕರೆದ್ವಿ, ಅವರು ಕಾರ್ಪೊರೇಟ್ರು ಏನು ಇದಕ್ಕೆ ರೆಸ್ಪಾನ್ಸೇ ಮಾಡಲಿಲ್ಲ. ಸೊ ನಾವೇ ಕ್ಲೀನ್ ಮಾಡ್ಕೊಂಡ್ವಿ. ರೋಡು ಸರಿ ಇರಲಿಲ್ಲ, ಮೋರಿನೂ ಸರಿ ಇರಲಿಲ್ಲ. 20 ಡೇಸ್ ಮೇಡಮ್, 20 ಡೇಸ್ ಇಡೀ ರೋಡವರೆಲ್ಲ ಹೋಗಿ ಕಾರ್ಪೊರೇಟ್ರು ಮನೆ ಮುಂದೆ ನಿಂತಿರೋದಕ್ಕೆ ಬಂದು ರೋಡು ಮತ್ತೆ ಮೋರಿ ಮಾಡ್ಕೊಟ್ಟು ಹೋಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಆ ಮೋರಿ ಒಂದು ನೀಟಾಗಿ ಮಾಡಿದ್ದಾರೆ. ಈ ಕಡೆ ಮೋರಿ ಡಮ್ಮಿ ಮೋರಿ, ಇದು ಎಲ್ಲೂ ನೀರು ಹೋಗಲ್ಲ. ರೋಡಲ್ಲಿ ಈಗ ಯಾರನ್ನ ಮನೆ ಮುಂದೆ ನೀರು ಹಾಕಿದ್ರೆ ಸೀದಾ ಹೋಗಿ ಮೋರಿಲಿ ನಿಂತ್ಕೊಂಡು ಮೋರಿಯಲ್ಲೇ ನೀರು ನಿಂತಿರುತ್ತೆ. ಯಾರೋಡು ನೀರು ಎಲ್ಲಿಗೂ ಏನು ಹೋಗೋದೇ ಇಲ್ಲ. ಈಗ ಕೇಳಿದ್ರೆ MLA ಸರ್ ಬಂದು ಮಾತಾಡ್ಕೊಂಡು ಹೋಗಿರ, ಕೇಳಿದ್ರೆ ಈ ರೋಡಿಗೆ ನೀರೇ ಬರಲ್ಲ, ಹೆಂಗ್ ನೀರು ಬಂತು ಅಂತ ಕೇಳ್ತಾರೆ. ವಿಡಿಯೋ ಎಲ್ಲ ತೋರಿಸ್, MLA ಸರೇ ಮಾತಾಡಿರೋದು, ನೀರು ಹೆಂಗ್ ಬಂತು ಅಂತ ಕೇಳ್ತಾರೆ. ಎಲ್ಲ ತರಿಸಿದೀವಿ, ಇಲ್ಲಿ ಎಲ್ಲ ತರಿಸಿದ್ದಕ್ಕೆ ಸರಿ ಆಯ್ತು, ಬಂದು ನಾನು ರೆಡಿ ಮಾಡ್ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಆಲ್ರೆಡಿ ಇದೀಗ 10 ದಿವಸದಲ್ಲಿ 2ನೇ ಸಲ ಬರ್ತಾ ಇರೋದು. ಸುಮಾರು 5 ವರ್ಷದಿಂದ ವರ್ಷಕ್ಕೆ ಒಂದು 2 ಸಲ ಬರ್ತಾನೆ ಇದೆ. ಬಟ್ ಏನು ಮೋರಿ ಎಲ್ಲ ಸರಿಯಾಗಿ ಮಾಡಿಲ್ಲ. ಆ್ಯಕ್ಚುಲಿ ಮೋರಿ ವಾಟರ್ ಎಲ್ಲ, ಡ್ರೈನೇಜ್ ವಾಟರ್ ಎಲ್ಲ ಮನೆ ಒಳಗೆ ರಿವರ್ಸ್ ಬರುತ್ತೆ, ಮೋರಿಯಲ್ಲಿ ಫ್ಲೋ ಆಗಲ್ಲ. ಹಂಗಾಗಿ ಮೋರಿಯಿಂದ ಬಂದು ಎಲ್ಲ ಮನೆ ಒಳಗೆ ರಿವರ್ಸ್ ಬರುತ್ತೆ, ಡ್ರೈನೇಜ್ ವಾಟರ್ ಎಲ್ಲ ಬಂದುಬಿಡುತ್ತೆ. ಸ್ವಲ್ಪ ಮಳೆ ಬಂದರೆ ಸಾಕು ಮನೆ ತುಂಬೋಗುತ್ತೆ. ತುಂಬಾ ಸಮಸ್ಯೆ. ಸರಿ, ಗೌಡನಪಾಳ್ಯ ಕೆರೆ ಮತ್ತು ದೊರೆಕೆರೆ ಅಭಿವೃದ್ಧಿಯನ್ನು ತಗೊಂಡು ಅಲ್ಲಿನ ನೀರನ್ನು ಅಲ್ಲಿ ಡೈವರ್ಟ್ ಆಗಿದೆ. ಜೊತೆಯಲ್ಲಿ ರಾಜಕಾಲುವೆಯಲ್ಲಿ ಸಾಕಷ್ಟು ಜಾಸ್ತಿ ಜಯನಗರ ಜಯನಗರ ಪದ್ಮನಾಭ ಕುಮಾರಸ್ವಾಮಿ ಲೇಔಟು ನೀರು ಜಾಸ್ತಿ ಬಂದು ಆ ಕೆರೆಗೆ ಹೋಗುವಂಥದ್ದನ್ನು ಕೆರೆ ರಿಪೇರಿ ಮಾಡ್ತಾ ಇರೋದ್ರಿಂದ ಇಲ್ಲಿ ರಾಜಕಾಲುವೆ ಬಿಟ್ಬಿಟ್ಟಿದ್ದಾರೆ. ಇವತ್ತು ನಾವು ಮೊನ್ನೆನೇ ಮಾತಾಡಿ ಕೆರೆಗೆ ನೀರನ್ನು ಡೈವರ್ಟ್ ಮಾಡಿದ್ದೀವಿ. ಇಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಆಗಿದೆ ಅದನ್ನು ರಿಲೀಸ್ ಮಾಡೋದಕ್ಕೆ ಎಲ್ಲ ಕೆಲಸಗಳನ್ನು ಈಗ ಶೀಘ್ರದಲ್ಲಿ ಕೆಲಸ ನಡೀತಾ ಇದೆ, ರನ್ನಿಂಗಲ್ಲಿದ್ದೀವಿ. ನಾವು ಆಲ್ರೆಡಿ ಬ್ರಿಡ್ಜನ್ನು ಕಟ್ಟೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ, ಕಾಲುವೆನ ಹೈಟ್ ಮಾಡ್ತಾ ಇದ್ದೀವಿ, ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದೀವಿ. ಆದರೂ ಮಳೆ ಅನ್ಎಕ್ಸ್ಪೆಕ್ಟೆಡ್ ಬಂದಿದೆ. ಈ ಶೀಘ್ರದಲ್ಲೇ ರಾತ್ರಿ ಆಗಲೂ ಕೆಲಸ ಮಾಡಿ ಪೂರ್ಣಗೊಳಿಸಿ. ಈಗ ಡೀಸೆಲ್ ಪಂಪ್ ಮಾಡಿ ನಾನು ಅಲ್ಲೇ ಇದ್ದೆ ಇಷ್ಟೊತ್ತು. ಅಲ್ಲಿ ಒಂದು 60-70 ಮನೆಗೆ ನೀರು ನುಗ್ಗಿದೆ. ಕಾರಣ ಏನಂದರೆ ಅಲ್ಲಿ ನಾವು ಬ್ರಿಡ್ಜ್ ಮಾಡ್ತಾ ಇದ್ವಿ. ಸೊ ಬ್ರಿಡ್ಜ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರಿವರ್ಸ್ ಆಗಿದೆ. ಇಮಿಡಿಯೇಟಾಗಿ ಅದನ್ನು ಬ್ರಿಡ್ಜನ್ನು ಡೇ ಆ್ಯಂಡ್ ನೈಟ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಳೆ ಅವಾಂತರ ಕಮ್ಮಿ, ಲಾಸ್ಟ್ ಟೈಮು ಮಳೆ ಅವಾಂತರದೆಲ್ಲ ಶುರು ಮಾಡಿದ್ವಿ. ಈಗ ಅದು ಶುರು ಮಾಡಿ ಅಲ್ಲಿನ ಸ್ಥಳೀಯರಿಗೆ ಕನ್ವಿಯನ್ಸ್ ಮಾಡ್ತಾ ಇದ್ದೀನಿ. ಇಲ್ಲೇ ಹೋಟ್ಲಲ್ಲಿ ರೂಮ್ಗಳು ಕೊಡ್ತೀನಿ, ದಯವಿಟ್ಟು ಇರಿ, ಇವತ್ತು ನಾಳೆ ಮಳೆ ಬರೋದರಿಂದ ಕನ್ವಿಯನ್ಸ್ ಮಾಡ್ತಾ ಇದ್ದೀನಿ. ಅವ್ರು ಸ್ವಲ್ಪ ಒಪ್ತಾ ಇಲ್ಲ, ಆದರೂ ಕನ್ವಿಯನ್ಸ್ ಮಾಡಿ ಅವರೆಲ್ಲ
ಇದು ಸಡನ್ ಆಗಿ ಆಗಿದ್ದಲ್ಲ ಸಾಹೇಬ್ರೆ, ಫೋರ್ಕಾಸ್ಟ್ ಅಂತೂ ಇದ್ದೇ ಇತ್ತು. ಈ ಥರ ನಡೆಯುತ್ತೇನೋ, ಅನಾಹುತ ಆಗ್ಬಿಡ್ಬೋದು ಅಂತ ಒಂದಷ್ಟು ಮುತುವರ್ಜಿಯನ್ನ ವಹಿಸ್ಬೋದಾಗಿತ್ತೇನೋ ಅಂತ ಅನಿಸ್ತಾ ಇದೆ. ಇದು ಬರೀ ಉತ್ತರಳ್ಳಿ ಕಡೆ ನೋಡಿದ್ರಿ. ನಾನು ಬ್ರೇಕ್ ಆದ್ಮೇಲೆ ಅಯ್ಯೋ ಬೆಂಗಳೂರು ಬಿಟ್ಬಿಡಿ, ಮಂಡ್ಯ ಕಡೆ ಆಗಲಿ ಅಥವಾ ಬೆಂಗಳೂರಿನ ಅರಕೆರೆ ಭಾಗದಲ್ಲಿ ಸುಮಾರು ಒಂದು 20 ಮಿಲಿಮೀಟರ್ ಮಳೆ ಬಂದಿದೆ. ಅಲ್ಲೂ ಕೂಡ ಹಲವಾರು ಅನಾಹುತಗಳಾಗೋಗಿದೆ. ಇನ್ನು ಬೇರೆ ಬೇರೆ ಎಲ್ಲ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಮುಳುಗಿತ್ತು ಬೆಂಗಳೂರು. ಕೆಲವು ಏರಿಯಾಗಳಲ್ಲಿ 3 ರಿಂದ 4 ಮಿಲಿಮೀಟರ್ ಮಳೆ ಬಂದರೆ ಅದೇ ಕಡಿಮೆ ಅಂತ. 20 ಮಿಲಿಮೀಟರ್ ತನಕ ಬೆಂಗಳೂರಿನ ಹಲವಾರು ಭಾಗದಲ್ಲಿ ಕೂಡ ಮಳೆ ಕಾಡ್ಬಿಟ್ಟಿದೆ. ಬರೀ ಮಳೆ ಮಾತ್ರ ಅಲ್ಲ, ಬಿರುಗಾಳಿ ಜೋರಾಗಿ, ಗುಡುಲು ಸಿಡಿಲು ಎಲ್ಲ ಬಂತು. ಆಲಿಕಲ್ ಮಳೆ ಕೂಡ ಬಂತು. ಬರೀ ಬೆಂಗಳೂರು ಅಷ್ಟೇನಾ ಅಂದರೆ ಬೆಂಗಳೂರಿನ ಹೊರವಲಯ, ಬೆಂಗಳೂರು ಮೈಸೂರಿನ ಹೈವೇ ಎಲ್ಲ ಕಡೆ ನೀರಿನಮಯ ಆಗಿತ್ತು. ಸೀನ್ ಬೈ ಸೀನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೀನ್ ನಂಬರ್ 7ನೇ ದೃಶ್ಯಕ್ಕೆ ತೋರಿಸ್ತೀನಿ. ಅದು ಮಂಡ್ಯದ ಕಥೆ ಏನಾಯಿತು ಅಂತ. ಲೆಟ್ಸ್ ಗೋ. ಮಂಡ್ಯದಲ್ಲಿ ಸಂಜೆ ಸುರಿತು ಮಳೆ, ಸಿಡಿಲು ಬಡಿದು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಇದು ಮತ್ತೊಂದು ದುರಂತ ಆಗೋಯ್ತು. ಮಹಿಳೆ ಜೊತೆ ಒಂದು ಹಸು ಕೂಡ ಸಿಡಿಲಿಗೆ ಬಲಿಯಾಗೋಯ್ತು. ಇದು ನಡೆದಿರೋದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಒಳಲೇಕಟ್ಟೆ ಅನ್ನೋ ಗ್ರಾಮ. ಅದು ಆಕೆ ಹೆಸರು ಮಾಸ್ತಮ್ಮ ಅಂತ. 53 ವರ್ಷ ಆಕೆಗೆ. ಜಮೀನಲ್ಲಿ ಹಸು ಮೇಯಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಸಿಡಿಲು ಬಡಿತು, ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ. ಎಷ್ಟೋ ಸರಿ ಹಂಗೆ ಮೇಯಿಸ್ಬೇಕಾದ್ರೆ ಅದು ಕುರಿ ಮೇಯಿಸ್ತಾರೋ ಹಸು ಮೇಯಿಸ್ತಾರೋ, ಅಯ್ಯೋ ಮಳೆ ಬಂತು ಅಂದರೆ ತಕ್ಷಣ ಓಡೋಗ್ಬಿಡ್ತಾರೆ. ಅಲ್ಲೆಲ್ಲ ಹತ್ರ ಯಾವ್ದಾದ್ರು ಮರ ಗಿರ ಇದ್ರೆ ಅಲ್ಲೋಗಿ ನಿಂತ್ಕೋತಾರೆ. ಹಂಗೆಲ್ಲ ಆಗ್ಬಿಡುತ್ತೆ. ಮಳೆ ಬಂದಾಗ, ಸಿಡಿಲು ಬಡಿದಾಗ, ಈ ಥರದಾದಾಗ ಟೈಮ್ ಕೆಟ್ಟಿತ್ತು, ದುರಾದೃಷ್ಟ. ಅದೇ ಸಿಡಿಲು ಹಂಗೆ ಹೊಡೆದ್ಬಿಟ್ರೆ ಸತ್ತೋಗ್ಬಿಡ್ತಾರೆ. ಇದು ಭಾಳ ಎಚ್ಚರಿಕೆಯಿಂದಿರಬೇಕು. ಆ ಸ್ಥಳದಲ್ಲಿ ಜೀವ ಬಿಟ್ಟಿದ್ದಾರೆ. ನಿನ್ನೆಯಿಂದ ಶ್ರೀರಂಗಪಟ್ಟಣ, KR ಪೇಟೆ ಹಾಗೂ ಪಾಂಡವಪುರ ಭಾಗದಲ್ಲಿ ಭಾರೀ ಮಳೆ ಸುರಿತಾನೆ ಇದೆ. ಇನ್ನು ಸೀನ್ ನಂಬರ್ 8 ಈಗ ನೋಡ್ತಿರೋ ದೃಶ್ಯ, ಇದು ಬಹಳ ನೋವಾಗ್ತದೆ. ಕೋಲಾರದಲ್ಲಿ ಮಳೆ ಜೊತೆ ಆಲಿಕಲ್ ಬಿತ್ತು. ರೈತರ ತೋಟದಲ್ಲಿ ಕಂಪ್ಲೀಟ್ ಬೆಳೆ ಹಾನಿಯಾಯಿತು. ಬಂಗಾರಪೇಟೆ ತಾಲೂಕು ನಲ್ಲಗುಟ್ಟ ಹಳ್ಳಿ ಟೊಮೆಟೊ, ಮಾವು, ಕ್ಯಾಪ್ಸಿಕಮ್, ಬೀನ್ಸ್ ಮುಗಿತಲ್ಲ. ಆಲಿಕಲ್ ಬಿದ್ದರೆ ಮುಗಿತು ಕತೆ. ಎಲ್ಲ ಬೆಳೆಗಳು ನಾಶ ಆಗೋಯ್ತು. ಆ ದೃಶ್ಯ ನೋಡ್ತಾ ಇದ್ದೀವಿ. ಇನ್ನು ಬೆಂಗಳೂರಿನ ಉತ್ತರಳ್ಳಿ ಭಾಗ, ನನಗೆ ನೆನಪಿರೋ ಹಾಗೆ ಅದು ಲಕ್ಷ್ಮಯ್ಯ ಲೇಔಟ್ ಅಂತ ಅನ್ಕೋತೀನಿ ನಾನು, ನನಗೆ ತಿಳಿದಿರೋ ಹಾಗೆ. ಅಲ್ಲಿನ ಪರಿಸ್ಥಿತಿ ನೆನ್ನೆ ಹೇಳತ್ತೀರೋದು. ಏರಿಯಾನೇ ನೀರಲ್ಲಿ ಮುಳುಗೋಗ್ಬಿಟ್ಟಿತ್ತು ಹಂಗೆ ನೋಡೋಕ್ಕೋದ್ರೆ. ಲೆಟ್ಸ್ ಗೋ ಲೈವ್. ಹಾಗಾದರೆ ನೆನ್ನೆ ರಾತ್ರಿ ನಡೆದಿರುವಂಥ ಘಟನೆ, ಬೆಳಗ್ಗೆ ಏನಾದರೂ ಓಡ್ ಬಂದು ಎಲ್ಲ ರೆಡಿ ಮಾಡ್ತಿದ್ದಾರಾ, ಏನಾಗ್ತಿದೆ ಪರಿಸ್ಥಿತಿ, ಜನ ಏನಂತಾರೆ? ನನ್ನ ಸಹೋದ್ಯೋಗಿ ಸವಿತಾ ಬೆಳಗ್ಗೆ ರೀಚ್ ಆಗಿದ್ದಾರೆ. ಲೆಟ್ಸ್ ಗೋ ಲೈವ್. ಗುಡ್ ಮಾರ್ನಿಂಗ್ ಸವಿತಾ. ನೆನ್ನೆಯ ಮಳೆಗೆ ಜನ ತತ್ತರಿಸೋಗಿದ್ದಾರೆ. ನಾನು ನಿನ್ನೆ ರಾತ್ರಿಯಿಂದ ನಾನು ದೃಶ್ಯಗಳ ಮೂಲಕ ಫಾಲೋ ಅಪ್ ಮಾಡ್ತಿದ್ದೆ, ನೋಡ್ತಿದ್ದೆ. ಲಕ್ಷ್ಮಯ್ಯ ಲೇಔಟ್ ಅಂತ ಒಂದು ಕೇಳ್ಪಟ್ಟೆ ಅಮ್ಮ. ಅದೇ ಲೇಔಟಾ? ಬೇರೆ ಕಡೆನೂ ಅಷ್ಟೇ ಎಫೆಕ್ಟ್ ಆಗಿದೆಯಾ? ನೀವೀಗ ಎಲ್ಲಿದ್ದೀರಿ? ಪರಿಸ್ಥಿತಿ ಹೇಗಿದೆ? ಜನ ಏನಂತಾರೆ? ಹರೀಶ್ ನಾಗರಾಜು, ಸದ್ಯ ನಾನು ಉತ್ತರಳ್ಳಿಯ ಪರಮಹಂಸ ಬಡಾವಣೆಯಲ್ಲಿದ್ದೀನಿ. ನಿನ್ನೆ ರಾತ್ರಿ ಸುರಿದ ಮಳೆಗೆ 30ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಒಂದು ಸ್ವಲ್ಪ ಮಳೆ ಆದ್ರೂ ಸಾಕು, ಈ ಭಾಗದ ಜನರು ರಾತ್ರಿಯೆಲ್ಲ ಜಾಗರಣೆ ಮಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ರಾಜಕಾಲುವೆ ಪಕ್ಕದಲ್ಲಿರೋದ್ರಿಂದ ಜಾಸ್ತಿ ಮಳೆ ಬಂದ್ರೂ ಸಾಕು, ಓವರ್ಫ್ಲೋ ಆಗಿ ಮನೆಗಳಿಗೆ ನೀರು ನುಗ್ಗುತ್ತೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಬೆಳ್ಳಂಬೆಳಗ್ಗೆ BBMP ಅಧಿಕಾರಿಗಳು ಅಲರ್ಟ್ ಆಗಿ ಪೌರ ಕಾರ್ಮಿಕರಿಂದ ರಸ್ತೆ ಕ್ಲೀನ್ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸದ್ಯ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು, ಈಗಾಗಲೇ ಈ ಭಾಗದಲ್ಲಿ 1 ಅಡಿಯಷ್ಟು ನೀರು ನುಗ್ಗಿದೆ. ಇಲ್ಲಿ ಹೇಳುವ ಸ್ಥಳೀಯರ ಪ್ರಕಾರ ಇಲ್ಲಿ ನೀರು ನುಗ್ಗಿದೆ. ನೈಟೆಲ್ಲ ಜಾಗರಣೆ ಮಾಡ್ತಿದ್ವಿ ನಾವು. ಇಲ್ಲಿ ಒಂದು ಸ್ವಲ್ಪ ಮಳೆ ಬಂದ್ರೂ ಸಾಕು, ಸಾಕಷ್ಟು ಅವಾಂತರವಾಗುತ್ತೆ. ಇದು ಬೆಂಗಳೂರು ಮಳೆನ ನಾವು ಹೇಳಿ ನಂಬಕ್ಕಾಗಲ್ಲ. ಇದು ಮಳೆಗಾಲವೂ ಅಲ್ಲ, ಅಕಾಲಿಕ ಮಳೆಗೇ ಈ ರೀತಿ ಆದರೆ ಇನ್ನು ಮಳೆಗಾಲದಲ್ಲಿ ಯಾವ ರೀತಿ ಇಲ್ಲಿ ಭಾಗದ ಜನರ ಪರಿಸ್ಥಿತಿಯನ್ನು ಪ್ರಶ್ನೆ ಉಲ್ಬಣವಾಗುತ್ತೆ. ಸದ್ಯ ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯಾಗಿ ಮಳೆ ನೀರಿನ ಮಾರ್ಕ್ ಇದೆ. ಅಂದರೆ ಈಗ ಮಾರ್ನಿಂಗ್ ತೆರವುಗೊಳಿಸಲಾಗಿದೆ, ಅಂದರೆ ಕ್ಲೀನ್ ಮಾಡ್ತಾ ಇದ್ದಾರೆ. ಬಟ್ ಮಳೆಯ ನೀರಿನ ಎಷ್ಟು ಮಳೆ ನೀರು ಬಂದಿತ್ತು ಅಂತ ಇಲ್ಲಿ ನೋಡ್ಬೋದು. ಸದ್ಯ ನೋಡ್ಬೋದು ಈ ರೀತಿ ಇಲ್ಲಿ ಪರಮಹಂಸ ಬಡಾವಣೆಯಲ್ಲಿ ಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಮಾರ್ನಿಂಗ್ ಬರ್ತಾರೆ, ಬಂದು BBMP ಪೌರ ಕಾರ್ಮಿಕರಿಂದ ರಸ್ತೆ ಕ್ಲೀನ್ ಸಹ ಮಾಡ್ತಾ ಇದ್ದಾರೆ. ರಸ್ತೆ ಮೇಲೆ ಕೆಸರು ಸಹ ನಿಂತಿದೆ. ನೋಡ್ಬೋದು ಈಗ ಮಳೆ ಮಾರ್ಕ್ ಯಾವ ರೀತಿಯಾಗಿ ಕಾಣ್ತಿದೆ ಅಂತ. ಕೇವಲ ಇದೊಂದೇ ಬಡಾವಣೆ ಅಥವಾ ಇದೊಂದೇ ಭಾಗ ಅಂತಲ್ಲ, ಉತ್ತರಳ್ಳಿಯ ಬಹುತೇಕ ಭಾಗಗಳಲ್ಲಿ ಚರಂಡಿ ದೃಶ್ಯ ತೋರಿಸ್ತಾ ಇದ್ದೀರಲ್ಲ, ಇದು ಇವಾಗ ಮಳೆ ಬಂದಿದ್ದಕ್ಕೆ ಇಮಿಡಿಯೇಟ್ ಆಗಿ ತೆಗೆದು ಕ್ಲೀನ್ ಮಾಡ್ತಿದಾರಾ? ಮೊದಲೇ ಓಪನ್ ಆಗಿದೆಯಾ? ಕೆಲಸ ನಡೀತಿದ್ಯಾ?
ಹರೀಶ್ ನಾಗರಾಜು ಸಮಸ್ಯೆ ಇದ್ದಾಗ ಮಾತ್ರ ಸಾಲ್ವ್ ಮಾಡಕ್ ಬರ್ತಾರೆ, ಸಮಸ್ಯೆ ಇಲ್ಲದೆ ಯಾರು ಬರಲ್ಲ. ಇಲ್ಲಿ ನೋಡ್ಬೋದು ಸಮಸ್ಯೆ ಇರೋ ಕಾರಣದಿಂದಾಗಿ ಇದರಿಂದ ಮಳೆಯಿಂದ ಜಾಸ್ತಿ ಓವರ್ಫ್ಲೋ ಆಗಿ ರಸ್ತೆ ಮೇಲೆ ಮಣ್ಣು, ಕೆಸರು ಮತ್ತೆ ಚರಂಡಿ ನೀರು ಬಂದಿದೆ. ಸೊ ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಹೊರತು ಸಮಸ್ಯೆ ಇಲ್ಲದೆ ಯಾರು ಏನು ಮಾಡಲ್ಲ. ಇದು ಸಮಸ್ಯೆಯಿಂದಾಗಿ ಬ್ಲಾಕ್ ಸಹ ಆಗಿದೆ, ನೀವು ದೃಶ್ಯದಲ್ಲಿ ನೋಡ್ಬೋದು. ಅಲ್ಲಲ್ಲಿ ಬ್ಲಾಕ್ ಆಗಿದೆ. ಚರಂಡಿ ಮೇಲೆ ಹಾಕಿರುವ ಕಲ್ಲುಗಳನ್ನು ಎತ್ತುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯ ಬಹುತೇಕ ಅಂದರೆ ಉತ್ತರಹಳ್ಳಿಯ ಬಹುತೇಕ ಭಾಗದಲ್ಲಿ ಇದೇ ಸಮಸ್ಯೆ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಇದೊಂದು ಖಾಲಿ ಸೈಟು. ನೀರಿನ ಎಷ್ಟು ಪ್ರಮಾಣ ನೀರು ನಿಂತಿದೆ ಅಂತ ದೃಶ್ಯದಲ್ಲಿ ನೋಡ್ಬೋದು. ಅಲ್ಲಿ ಗೋಡೆಗೂ ಮಾರ್ಕ್ ಸಹ ಬಿದ್ದಿದೆ, ಅಂದರೆ ನೀರು 1 ಅಡಿಗಿಂತ ಜಾಸ್ತಿ ಇದೆ ಅಂತ. ಸೊ ಈಗ ಮಳೆಗಾಲವೂ ಅಲ್ಲ, ಇದು ಅಕಾಲಿಕ ಮಳೆ. ಇನ್ನು ಮಳೆಗಾಲ ರಾಜಕಾಲುವೆ ತುಂಬ ಹರಿತಾ ಇದೆ, ನೀರ್ ರಿವರ್ಸ್ ವಾಪಸ್ ಬರ್ತಾ ಇದೆ. ಅಲ್ಲಿಯ ಜನ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲಿ ಸ್ಥಳೀಯರು ನಿವಾಸಿಗಳ ಹತ್ರ ಮಾತಾಡಿಸಬಹುದು ಸವಿತಾ. ಯಾಕೆಂದ್ರೆ ನಾವು ಗಮನಿಸಿರೋ ಹಾಗೆ ಕಳೆದ 2 ವಾರದ ಹಿಂದೆ ಇದೇ ತರ ಮಳೆ ಬಂದಾಗ, ಇದೇ ತರ ನೀರು ಬಂದಾಗ ಅಲ್ಲೂ ಕೂಡ ಇದೇ ತರ ಮುಳುಗೋಗಿತ್ತು. ಒನ್ಸ್ ಅಗೇನ್ ರಿಪೀಟ್ ಆಗ್ತಿದೆ ಉತ್ತರಹಳ್ಳಿ ಭಾಗದಲ್ಲೆಲ್ಲ ಕೂಡ. ಏನಂತಾರೆ ಸ್ಥಳೀಯರು? ಇಷ್ಟೇ ಸಮಸ್ಯೆ ಆಗುತ್ತೆ, ಇದೊಂದೇ ಬಾರಿ ಅಲ್ಲ, ಪದೇ ಪದೇ ಆಗುತ್ತೆ. ಇಲ್ಲಿ ಬಟ್ಟೆ ಅಂಗಡಿಯೂ ಸಹ ಇದೆ. ಸೊ ಇವರು ಅಂಗಡಿಗೂ ನೀರು ನುಗ್ಗಿದೆ, ಅವರು ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಏನು ಸಮಸ್ಯೆ ಆಗುತ್ತೆ? ಪ್ರತಿ ಬಾರಿನೂ ಇದೇ ಸಮಸ್ಯೆನಾ ಅಥವಾ ಇದೊಂದೇ ಬಾರಿ ಆಗಿದೆನಾ ಅಥವಾ ಅಧಿಕಾರಿಗಳು ಸಮಸ್ಯೆ ಆಗಿ ಅವಾಂತರವಾದ ನಂತರನೇ ಬರ್ತಾರ ಅಂತ ಕೇಳೋಣ. ಸರ್, ಉತ್ತರಹಳ್ಳಿ ಭಾಗದಲ್ಲಿ ಪದೇ ಪದೇ ಮಳೆ ಆದಾಗ ಈ ಸಮಸ್ಯೆ ಆಗುತ್ತಾ ಅಥವಾ ಈ ಬಾರಿ ಮಾತ್ರ ಸಮಸ್ಯೆ ಆಗಿದ್ದ? ಇಲ್ಲ, ಪ್ರತಿ ಸರಿ ಲಾಸ್ಟ್ ಇಯರ್ ಆಯಿತು, ಇವಾಗ ಆಯಿತು. ಈ ಸರಿ 2 ಟೈಮ್ಸ್ ಈ ಥರ. ಲಾಸ್ಟ್ 15 days ಬ್ಯಾಕ್ ಒಂದ್ಸಲಿ, ಆಮೇಲೆ ಈಗ ರಾತ್ರಿ ಒಂದ್ಸಲ ಆಯಿತು. ಸರ್, ಮುಖ್ಯ ಕಾರಣ ಏನು? ಡೌನ್ ಅಂದರೆ ತಗ್ಗು ಪ್ರದೇಶ ಇರೋದ್ರಿಂದನಾ ಅಥವಾ ರಾಜಕಾಲುವೆಯಿಂದ ಸಮಸ್ಯೆ ಆಗ್ತಿದನಾ? ಈ ಚರಂಡಿ ಏನು ಮೇಯ್ನ್ ರಾಜಕಾಲುವೆ ಬ್ಯಾಕ್ ಸೈಡ್ ಇದೆ ಅಲ್ವಾ, ಅದರಿಂದ ಮೇಯ್ನ್ ಅದು ಫ್ಲೋ ಆಗೋಕ್ಕೆ ಆಗ್ತಾ ಇಲ್ಲ. ಹಿಂಗೋಗಿ ಲೆಫ್ಟ್ ಕಟ್ ಆಗಬೇಕು, ಆವಾಗ ಅದು ಲೆಫ್ಟ್ ಕಟ್ ಆಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ನೀರು ಮೇಲೆಗೆ ಬಂದಿದೆ ಮೇಡಮ್. ಎಷ್ಟು ಮನೆಗಳಿಗೆ ನೀರು ನುಗ್ಗುತ್ತೆ ಇಲ್ಲಿ? ಏನು ಸಮಸ್ಯೆ? ಫುಲ್ ಡೌನ್ ಫ್ಲೋರ್ ಎಲ್ಲ ಇದೆಯೋ, ಎಲ್ಲ ಫ್ಲೋರಲ್ಲಿ ನೀರು ಹೋಗ್ತದೆ. ಅಧಿಕಾರಿಗಳು ಏನಾದರೂ ಸಾಲ್ವ್ ಮಾಡುವ ನಿಟ್ಟಿನಲ್ಲಿ ಒಂದೇ ಬಾರಿ ಅಲ್ಲ, ಪದೇ ಪದೇ ಆಗ್ತಿರೋದ್ರಿಂದ ಏನಾದರೂ ಸಾಲ್ವ್ ಮಾಡುವ ಬಗ್ಗೆ ಮಾತಾಡಿದಾರಾ ಅಥವಾ ಮಾತಾಡಿ ಮಾತ್ರ ಹೋಗ್ತಾರಾ? ಮಾತಾಡಿದ್ದಾರೆ, ಅವರು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಮಳೆ ಬರ್ತಾ ಇದಲ್ವಾ, ಇನ್ನು ಈಗ ಲಾಸ್ಟ್ ಇಯರಿಂದ ಲಾಸ್ಟ್ ಟೈಮ್ ಬಂತಲ್ವಾ, ಇಯರಲ್ಲಿ 15 days ಬ್ಯಾಕ್, ಆವಾಗಿಂದ ಕೇರ್ ತಗೊತಾ ಇದ್ದಾರೆ ಅವರು. ಸರ್, ಇದು ಮಳೆಗಾಲ ಅಲ್ಲ, ಇನ್ನು ಮಳೆಗಾಲ ಶುರುವಾಗಿಲ್ಲ. ಮಳೆಗಾಲ ಮೊದಲೇ ಈ ಥರ ಆದರೆ ಮಳೆಗಾಲದಲ್ಲಿ ಯಾವ ರೀತಿ? ಶಾಪ್ ಎಲ್ಲ ಇದೆ, ಅಂಗಡಿ ಏನಾದರೂ ನೀರು ನುಗ್ಗಿತ್ತಾ? 1.5 ಅಡಿ ಒಳಗಡೆ ಫುಲ್ ಡ್ಯಾಮೇಜ್ ಆಗೋಯ್ತು. ಬಟ್ಟೆ ಗಿಟ್ಟೆ ಎಲ್ಲ ಕೆಳಗಡೆ ಇದೆಲ್ಲ ಕಬ್ನ ಫುಲ್ ಎಲ್ಲ ಸ್ಟ್ಯಾಂಡ್ಗಳೆಲ್ಲ ಡ್ಯಾಮೇಜ್ ಆಗೋಯ್ತು. ಈಗ BBMP ಪೌರ ಕಾರ್ಮಿಕರೆಲ್ಲ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ. ನಿನ್ನೆ ಯಾರಾದರೂ ಅಧಿಕಾರಿಗಳು ಬಂದಿದ್ರಾ? ಏನು ಮಾತಾಡಿದ್ದಾರೆ? ರಾತ್ರಿ ಬಂದಿದ್ದಾರೆ, MLA ಎಲ್ಲ ನೋಡ್ಕೊಂಡು ಹೋಗವ್ರೆ. ಹರೀಶ್, ಹೇಳೋದಿಷ್ಟೇ, ಇಲ್ಲಿ ಸ್ಥಳೀಯರು ಇದೊಂದೇ ಬಾರಿ ಅಲ್ಲ, ಪದೇ ಪದೇ ಆಗ್ತಾ ಇರುತ್ತೆ. ಹಿಂಭಾಗದಲ್ಲಿ ರಾಜ್ಯ ಕಾಲುವೆ ಇದೆ, ಅದರ ಓವರ್ಫ್ಲೋ ಆಗಿ ಇಲ್ಲಿ ಸಮಸ್ಯೆ ಆಗೇ ಆಗುತ್ತಂತ ಹೇಳ್ತಾರೆ. ಸೊ ಇದು ಮಳೆಗಾಲ ಅಂತೂ ಅಲ್ಲ, ಮಳೆಗಾಲ ಮೊದಲನೇ ಈ ರೀತಿ ಆದರೆ ಇನ್ನು ಮಳೆಗಾಲದಲ್ಲಿ ಯಾವ ರೀತಿ ಅನ್ನೋ ಪ್ರಶ್ನೆ ಜನಸಾಮಾನ್ಯರಿಗೆ ಮೂಡ್ತಾ ಇದೆ. ಹರೀಶ್ ನಾಗರಾಜು, ಥ್ಯಾಂಕ್ ಯು ಸೊ ಮಚ್ ಸವಿತಾ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನೂ ಹಲವಾರು ಕಡೆ ಪರಿಸ್ಥಿತಿ ಹೇಗಿದೆ ಎಲ್ಲ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೀನಿ. ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಬೆಂಗಳೂರು ಮುಳುಗಿತು. ಆ ಪರಿಸ್ಥಿತಿ ಅದು. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಹಲವಾರು ಭಾಗ ಕೂಡ ನಿನ್ನೆ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಬೆಂಗಳೂರು ಜನ ಹೈರಾಣಾಗೋದ್ರು. ಬೆಂಗಳೂರಿನ ಉತ್ತರಹಳ್ಳಿ ಒಂದು ಕಡೆ ಆದರೆ ಇನ್ನು ಬೇರೆ ಬೇರೆ ಭಾಗ ಕೂಡ, ಅದು ಮೆಜೆಸ್ಟಿಕ್ ಆದಿಯಾಗಿ ಮಲ್ಲೇಶ್ವರಂ ತನಕ. ಮಲ್ಲೇಶ್ವರಂ ಪೈಪ್ಲೈನ್ ಪರಿಸ್ಥಿತಿ ಹೇಗಿದೆ? ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಬೆಳ್ಳಂಬೆಳಗ್ಗೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್. ಜನ ಹಿಡಿಶಾಪ ಹಾಕಿದ್ರು. ಮಲ್ಲೇಶ್ವರಂ ಪೈಪ್ಲೈನ್ನ ಪರಿಸ್ಥಿತಿ ಕೂಡ ಜನ ಒದ್ದಾಡ್ಬಿಟ್ಟಿದ್ದಾರೆ. ಇವಾಗ ಬೆಳಗ್ಗೆ ಅಲ್ಲಿ ಹೋಗಿದ್ದೀರಿ, ನೈಟಲ್ಲಾದರೂ ನೋಡಿದ್ದೀರಿ. ಹೇಗಿತ್ತು ಪರಿಸ್ಥಿತಿ? ಇವಾಗ ಹೇಗಿದೆ? ಏನಾದರೂ BBMP ಅವ್ರು ಬಂದು ಅಡ್ರೆಸ್ ಮಾಡಿ ಕ್ಲಿಯರ್ ಮಾಡ್ತಿದ್ದಾರಾ? ನಮಗೂ ತೋರಿಸಿ, ಎಕ್ಸ್ಪ್ಲೈನ್ ಮಾಡಿ. ಹರೀಶ್ ನಾಗರಾಜ್, ಸದ್ಯ ನಿನ್ನೆ ರಾತ್ರಿ 3-4 ಗಂಟೆಗಳ ಕಾಲ ಸುರಿದಂತಹ ಮಳೆಗೆ ಪೈಪ್ಲೈನ್ ಮಲ್ಲೇಶ್ವರಂ ಪೈಪ್ಲೈನ್ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಇಲ್ಲಿ ಸ್ಥಳೀಯರೆಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇತ್ತು. ಆದ್ರೆ ಸದ್ಯ ಆ ರಾತ್ರಿ ಆ ನೀರನ್ನ ಎಲ್ಲ ಕೂಡ ಹೊರಗಡೆ, ಅಂದ್ರೆ ತಗ್ಗು ಪ್ರದೇಶ ಇರೋದ್ರಿಂದ ಎಲ್ಲ ಕೂಡ ಬೇರೆ ಕಡೆ ಕ್ಲಿಯರ್ ಮಾಡೋದ್ರಲ್ಲಿ BBMP ಸಿಬ್ಬಂದಿ ಮಾಡಿದ್ದಾರೆ. ನಾವೀಗ ಈ ಒಂದು ಪೈಪ್ಲೈನ್ ರಸ್ತೆಯಲ್ಲಿದ್ದಾವೆ. ಯಾಕಂದ್ರೆ ಇಲ್ಲಿ BBMP ಪೈಪ್ಲೈನ್ ಹಾಕೋ ಕೆಲಸಕ್ಕೆ ಮಾಡ್ತಾ ಇರುವಂತದ್ದು. ಕಳೆದ
15 ದಿನಗಳಿಂದ ಈ ಒಂದು ವರ್ಕ್ ನಡೀತಾ ಇದೆ. ಹೀಗಾಗಿ ಈಗ ಸದ್ಯ ನೀರೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಮೋಟರ್ ಅನ್ನ ಇಟ್ಟು ಈಗ ನೀರನ್ನ ಹೊರಗಡೆ ಬಿಡುವಂತ ರೀತಿಯಲ್ಲಿ ಕ್ಲಿಯರ್ ಮಾಡಿರುವಂತದ್ದು. ಸದ್ಯ ಈ ಸಂಪೂರ್ಣವಾಗಿ ಈ ರಸ್ತೆ ಪೈಪ್ಲೈನ್ ರಸ್ತೆ ಏನಿತ್ತು ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಈ ಮೊದಲೇ ಇದು ತಗ್ಗು ಪ್ರದೇಶ. ಈ ತಗ್ಗು ಪ್ರದೇಶ ಆಗಿರೋದ್ರಿಂದ ನಿನ್ನೆ ರಾತ್ರಿ ಬಂದಂತ ಮಳೆಗೆ ಮೇಲಿನ ನೀರೆಲ್ಲ ಕೂಡ ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಅದ್ರ ಜೊತೆಗೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕೂಡ ಹೋಗಿತ್ತು. ಮನೆ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ರಾತ್ರಿ ಎಲ್ಲ ಕೂಡ ಅಲ್ಲಿ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡು ಆ ನೀರನ್ನ ಹೊರಗಡೆ ಹಾಕುವಂತ ಕೆಲಸ ಅವರು ಎಲ್ಲ ಕೂಡ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಕಳೆದ 15 ದಿನದಿಂದ ಪೈಪ್ಲೈನ್ ರಸ್ತೆ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಮಳೆ ಬಂದಂತ ನೆಲೆಯಲ್ಲಿ ಅತಿ ಹೆಚ್ಚು ನೀರೆಲ್ಲ ಕೂಡ ಒಂದೇ ರಸ್ತೆಗೆ ಈ ಒಂದು ರಸ್ತೆಗೆ ನುಗ್ಗಿತ್ತು. ಪರಿಣಾಮವಾಗಿ ಸಂಪೂರ್ಣವಾಗಿ ನೀರೆಲ್ಲ ಕೂಡ ಇಲ್ಲಿ ಜಲಾವೃತವಾಗಿ ಕೆರೆಯಂತೆ ಮಾರ್ಪಾಡಾಗಿತ್ತು. ಆದ್ರೆ ಈಗ ಸದ್ಯ ನೀರೆಲ್ಲ ಕ್ಲಿಯರ್ ಆಗಿದೆ. ಆದ್ರೆ ಬೇಗ ಬಿಬಿಎಂಪಿಯ ಅಧಿಕಾರಿಗಳಿದ್ದಾರೆ ಇದನ್ನ ಬೇಗ ಕೆಲಸ ಬೇಗ ಮುಗಿಸಬೇಕು. ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೆಲ್ಲ ಕೂಡ ನಮಗೆ ಸಮಸ್ಯೆಗಳು ಅಂತೇಳಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಇಲ್ಲಿ ಸ್ಥಳೀಯರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ ಈ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ. ಸರ್, ನಿಮ್ಗೆ ಇದು ಯಾವತ್ತಿಂದ ಸಮಸ್ಯೆ? ಮಳೆ ಬಂದಂತೆಲ್ಲ ಇದೇ ಸಮಸ್ಯೆ? ಮಳೆ ಬಂದಾಗೆಲ್ಲ ಫುಲ್ ಈ ರೋಡಲ್ಲಿ ಫುಲ್ ಹಿಂಗೇನೆ ಎಲ್ಲ 2 ಅಡಿ 3 ಅಡಿ ತುಂಬ್ಕೊಂತದ್ದು, ಎಲ್ಲ ಫುಲ್ ಜಾಮ್ ಆಗ್ಬಿಡ್ತದ್ದು. ಅಕ್ಕಪಕ್ಕ ಮನೆಗಳಿಗೆಲ್ಲ ಎಲ್ಲ ತುಂಬತದು, ಅಕ್ಕಪಕ್ಕ ಮನೆ ಎಲ್ಲ ತುಂಬತದು, ಎಲ್ಲ ಫುಲ್ ಈ ರೋಡ್ ಫುಲ್ ಹಂಗೇನೆ ಇಲ್ಲಿ ಗಂಟ ಮೋರಿ ಗಂಟ. ಆ ಮೋರಿ ಎಲ್ಲ ತುಂಬಿಡ್ತದು. ಎಷ್ಟು ದಿನ ಮಾಡ್ತಾ ಇದ್ದಾರೆ ಕೆಲಸ ಬಿಬಿಎಂಪಿ ಅವರು? ಈಗ ಮಾಡ್ತಾರೆ, ಸುಮಾರು 1 ವರ್ಷ ಮೇಲೆ ನಡೀತಾನೆ ಇದೆ. ರೋಡ್ ಮಾಡ್ತಾ ಇದೆ. ಮಳೆ ಬಂದಾಗ ಎಲ್ಲ ಕಡೆ ಹೌದೌದು. ಈ ರೋಡ್ ಬಿಬಿಎಂಪಿ ಅವರು ಮಾಡಿದ್ರು ಮಾಡಿಲ್ಲ ಈ ರೋಡ್ ತುಂಬ್ಕೊಂತದ್ದು. ಡೌನ್ ಏರಿಯಾ ಮಳೆ ಬರುವಾಗ ಫುಲ್ ಆಗ್ಬಿಡ್ತು, ಮೇಲಿಂದ ಫುಲ್ ಬರ್ತದಿಲ್ಲ, ಇಷ್ಟು ಹೈಟ್ ಆಗ್ಬಿಡ್ತದ ಮಳೆ ನೀರು. ಸರ್, ನಿಮ್ದು ಇದೇ ಇದ್ರಲ್ಲಿ ಏರಿಯಾದೇನಾ? ಹೆಂಗ್ ಸಮಸ್ಯೆ ಸರ್? ಈ ರೋಡ್ ಯಾವಾಗ್ಲೂ ಇದೇ ಸಮಸ್ಯೆನಾ? ಇದೇ ಸಮಸ್ಯೆ ಇದ್ದೇ ಇರುತ್ತೆ, ಯಾವಾಗಲೂ ಇದ್ದೇ ಇರುತ್ತೆ. ನೀರು ತುಂಬ್ಕೊಳ್ಳುತ್ತೆ. ಇನ್ನೊಂದು ಕಾಮಗಾರಿ ಸ್ವಲ್ಪ ಬೇಗ ಮಾಡಿದ್ರೆ ಸ್ವಲ್ಪ ಒಳ್ಳೇದು ಅಂತೆಲ್ಲ, ಅದೊಂದೇ ಪ್ರಾಬ್ಲಮ್. ಇವ್ರು ಯಾಕಂದ್ರೆ ಇಲ್ಲಿ ಮೇಸ್ತ್ರಿ ಯಾಕಂದ್ರೆ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ಇಲ್ಲಿ ಏನು ಮಾಡೋದು ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ಸರ್, ನಮ್ಗೇನೆ ಇವ್ರು ಚೆನ್ನಾಗಿ. ಅದೇ ಸ್ಥಳೀಯರು ಕೂಡ ಈ ಬಾರಿ ಅಷ್ಟೇ ಅಲ್ಲ, ಪ್ರತಿ ಬಾರಿ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿ ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಯಾಕಂದ್ರೆ ಮೇಲಿನ ಅಂದ್ರೆ ಈ ದತ್ತಾತ್ರೇಯ ನಗರದ ವಾರ್ಡ್ ಏನಿದೆ, ದತ್ತಾತ್ರೇಯ ನಗರ ವಾರ್ಡ್ ನಿಂದ ಮೇಲೆ ಅದು ಮೇಲ್ಮಟ್ಟದಲ್ಲಿರೋದ್ರಿಂದ ಆ ನೀರೆಲ್ಲ ಕೂಡ ಅಲ್ಲಿ ಕೂಡ ಚರಂಡಿಗಳನ್ನ ಹೈಟ್ ಮಾಡಿದ್ದಾರೆ. ಹೀಗಾಗಿ ಇದು ಪೈಪ್ಲೈನ್ ರೋಡ್ ಏನಿದೆ ಸ್ವಲ್ಪ ಡೌನ್ ಇರೋದ್ರಿಂದ ಆ ನೀರೆಲ್ಲ ಕೂಡ ಈ ಕಡೆನೆ ಬರುತ್ತದೆ. ಆದ್ರೆ ಈಗ ಸದ್ಯ ಇಲ್ಲೂ ಕೂಡ ಬಿಬಿಎಂಪಿ ಸಾಕಷ್ಟು ಕಡೆ ಕೆಲಸಗಳು ನಡೀತಾ ಕಾಲುವೆಗಳನ್ನ ಮಾಡೋಕೆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಹೀಗಾಗಿ ಎಲ್ಲಾ ನೀರು ಈ ರಸ್ತೆಗೆ ಬರೋದ್ರಿಂದ ಅಕ್ಕಪಕ್ಕ ಮನೆಗಳು ಕೂಡ ಆ ನೀರು ಹೋಗಿ ಸಮಸ್ಯೆ ಆಗಿತ್ತು. ಆದ್ರೆ ಕೇವಲ ಈ ಮಳೆ ಸಾಮಾನ್ಯ ಮಳೆ ಬಂದ್ರೂ ಕೂಡ ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ. ಕೂಡಲೇ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳೇನಿದ್ದಾರೆ ಅದನ್ನ ಈ ಪೈಪ್ಲೈನ್ ವರ್ಕ್ ಅನ್ನ ಕೂಡಲೇ ಮುಗಿಸ್ಕೊಳ್ಬೇಕು. ಯಾಕಂದ್ರೆ ಮಳೆ ಬಂತಂದ್ರೆ ನಮಗೂ ಕೂಡ ಸಮಸ್ಯೆಗಳಾಗ್ತದೆ ಅಂತ ಹೇಳಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಹರೀಶ್ ನಾಗರಾಜ್, ಹೊಸದಲ್ಲ ಈ ತರದಾಗ್ತಿರುವಂತಹ ಅವಾಂತರಗಳು. ಆ ಭಾಗದ ಪವರ್ಫುಲ್ ಶಾಸಕರು ಅಫ್ಕೋರ್ಸ್ ಮಿನಿಸ್ಟರ್ ಇದ್ದೇ ಇದ್ದಾರೆ. ಏನಾದ್ರೂ ಬಂದ್ರ ಅಡ್ರೆಸ್ ಮಾಡಿದ್ರ ಆ ಥರದ್ದು ಏನಾದ್ರೂ ಆಯ್ತಾ ಅಥವಾ ಇಲ್ವಾ? ಹರೀಶ್, ಸದ್ಯಕ್ಕೆ ಶಾಸಕರು ಮತ್ತೆ ಸಚಿವರು ಯಾರು ಕೂಡ ಈ ಸ್ಥಳಕ್ಕೆ ಬಂದಿಲ್ಲ. ಅಂದ್ರೆ ಪೈಪ್ಲೈನ್ ವರ್ಕ್ ನಡೀತಾ ಇದೆ. ಸದ್ಯ ಬಿಬಿಎಂಪಿಯ ಸಿಬ್ಬಂದಿ ರಾತ್ರಿ ಈ ಝೋನ್ ಮಟ್ಟದ ಅಧಿಕಾರಿಗಳು ಇದ್ರು, ಅವ್ರು ಮಾತ್ರ ರಾತ್ರಿ ಆ ಕೆಲವು 1-2 ಮನೆಗೆ ನೀರು ನುಗ್ಗಿತ್ತು. ಹಾಗಾಗಿ ಸಿಬ್ಬಂದಿ ವರ್ಗದವರು ಬಂದು ಅಲ್ಲನ್ನ ಕ್ಲಿಯರ್ ಮಾಡಿದ್ದಾರೆ. ಜೊತೆಗೆ ಆ ಮೋಟರ್ ಅನ್ನ ಇಟ್ಟು ನೀರನ್ನ ಹೊರಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಮಲ್ಲೇಶ್ವರಂನಲ್ಲಿ ಕೂಡ ಅತಿ ಹೆಚ್ಚು ರಾತ್ರಿ ಮಳೆ ಆಗಿತ್ತು. 2 ಕಡೆ ಮರಗಳ ಬಿದ್ದಿರುವಂತ ವರದಿಯಾಗಿತ್ತು. ಕೂಡಲೇ ಅಂದ್ರೆ ಆ ಬಿಬಿಎಂಪಿ ಸಿಬ್ಬಂದಿ ಏನಿದೆ ಅವ್ರು ಮಾತ್ರ ಅಲ್ಲಿ ವಿಸಿಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ಆದ್ರೆ ಕೆಲಸವನ್ನ ಮಾಡಿರೋದು ಅಂತ ಹೇಳಿದ್ರೆ ಸ್ಥಳೀಯರು ಕೂಡ ಅವ್ರ ಕುಟುಂಬಸ್ಥರ ಮನೆ ಏನಿದ್ದಾರೆ ಅವ್ರ ಮಾಲೀಕರು ಏನಿದ್ದಾರೆ ಅವರೇ ಆ ನೀರನ್ನ ಹೊರ ಹಾಕಿ ಮತ್ತೆ ಅವರು ಎಲ್ಲ ಕೂಡ ರಾತ್ರಿ ಎಲ್ಲ ಜಾಗರಣೆ ಮಾಡಿ ನಿದ್ದೆ ಇಲ್ಲದೆ ಎಲ್ಲ ಕೂಡ ವಸ್ತುಗಳೆಲ್ಲ ಕೂಡ ನೀರಲ್ಲಿ ಸಿಕ್ಕಾಕೊಂಡು ಸಮಸ್ಯೆಯನ್ನ ಪರಿಪಾಟಲನ್ನ ಪಟ್ಟಿರುವಂತದ್ದು ಕುಟುಂಬಸ್ಥರು. ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ರೀತಿ ಕಾಮಗಾರಿಗಳನ್ನ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಸುಮಾರು ದಿನಗಳಿಂದ ಆ ರೀತಿ ಪೆಂಡಿಂಗ್ ಅನ್ನ ಇಟ್ಕೊಂಡಿದ್ದಾರೆ, ಕಾಲುವೆಗಳನ್ನ ಮಾಡದೆ. ಹೀಗಾಗಿ ಇದು ಎಂತ ಜೋರ್ ಮಳೆ ಬಂದ್ರು ಬೆಳಬೆಳಗ್ಗೆ ಎದ್ದಾಗ ಒಂದಷ್ಟು ನೀರನ್ನ ಭೂಮಿ ಹೀರ್ಕೊಂಡ್ಬಿಡುತ್ತೆ, ಬೇಗ ಬಿಸಿಲು ಕೂಡ ಬರ್ತಿರುತ್ತೆ. ಬಟ್ ಟೆಲ್ ಮೀ, ಇನ್ನೇನು ಬಂತು ನೆಕ್ಸ್ಟ್ ಮಳೆಗಾಲ ಶುರುವಾಗುತ್ತೆ, ಅದಕ್ಕೋಗ್ಲಿ ರೆಡಿ ಇದೆಯಾ ಪರಿಸ್ಥಿತಿ? ಬಿಬಿಎಂಪಿ ಅವರು ಪ್ರತಿ ವರ್ಷದಾಗೆ ಈ ವರ್ಷನೂ ಅದೇ ಬವಣೆನ ಬೆಂಗಳೂರು ಜನಕ್ಕೆ ಹಾಕಿದ್ರೆ? ಹರೀಶ್ ನಾಗರಾಜ್, ಪ್ರತಿ ವರ್ಷ ಕೂಡ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು ಸಚಿವರಾಗಿರ್ಬೋದು ಒಂದು ಸಭೆಯನ್ನ ಮಾಡ್ತಾರೆ. ಝೋನ್ ಮಟ್ಟದಲ್ಲಿ ಮಳೆ ನಿರ್ವಹಣಾ ಒಂದು ತಂಡವನ್ನ ಟೀಮ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಮಳೆಯಿಂದ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತ ಮಾಡ್ತಾರೆ. ಆದ್ರೆ ಅದು ಕೇವಲ ಮಾತಿಗಷ್ಟೇ, ಒಂದು ಮೀಟಿಂಗ್ ಅಷ್ಟೇ ಸೀಮಿತ ಆಗಿರುವಂತದ್ದು. ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದಾಗ ನಾವು ನೋಡ್ತಾ ಇದೀವಿ, ನ್ಯೂಸ್ 18 ಕನ್ನಡ ಪ್ರತಿ ಮಳೆ ಬಂದ ಸಂದರ್ಭದಲ್ಲಿ ವರದಿಯನ್ನ ಮಾಡಿದ ಸಂದರ್ಭದಲ್ಲಿ ಎಲ್ಲ ಕಡೆ ಉತ್ರಳ್ಳಿ ಆಗಿರ್ಬೋದು, ಮೊನ್ನೆ ಅಷ್ಟೇ ಆ ಒಂದು ಥಿಯೇಟರ್ ಬಳಿ ಕೂಡ ನೀರನ್ನ ಜಾಸ್ತಿ ತುಂಬಿಕೊಂಡು ಅಲ್ಲಿ ಕೂಡ ಸಾಕಷ್ಟು ಅವಾಂತರಗಳಾಗಿತ್ತು. ಹೀಗಾಗಿ
ದತ್ತಾತ್ರೇಯ ನಗರ ಕೂಡ ಅದೇ ರೀತಿ ಮಲ್ಲೇಶ್ವರಂಲೂ ಕೂಡ ಸಾಕಷ್ಟು ಮರಗಳು ಬಿದ್ದು ವರದಿಯಾಗಿತ್ತು. ಜೊತೆಗೆ ಇಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು. ಈಗಾಗಲೇ ಕೆಪಿ ನಗರದ ಫಿಶ್ ಟ್ಯಾಂಕ್ ಒಂದು ಅಲ್ಲಿ ಕೂಡ ಫಿಶ್ ಟ್ಯಾಂಕ್ ನ ಒಂದು ಏರಿಯಾ ಏನಿದೆ ಅಲ್ಲೂ ಕೂಡ ನೀರು ರಾತ್ರಿ ಜಲಾವೃತ ಆಗಿತ್ತು. ಆದ್ರೆ ರಾತ್ರಿ ಕೇವಲ 3 ಗಂಟೆ 4 ಗಂಟೆಗಳ ಸುರಿದಂತ ಮಳೆಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ. ರಾತ್ರಿ ಎಲ್ಲ ಕೂಡ ಮಳೆ ಏನಾದ್ರೂ ಒಂದು ವೇಳೆ ಸುರಿದಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವಾಂತರಗಳಾಗ್ತಾ ಇತ್ತು, ಸಮಸ್ಯೆಗಳಾಗ್ತಾ. ಈಗಾಗಲೇ ಉತ್ರಳ್ಳಿಯಲ್ಲಿ ಸುಮಾರು 30 ರಿಂದ 40 ಮನೆಗಳು ನೀರು ತುಂಬಿಕೊಂಡಿದೆ. ಅಲ್ಲೆಲ್ಲ ವಾರ್ಡ್ಗಳೆಲ್ಲ ಕೂಡ ನೀರು ತಗ್ಗು ಪ್ರದೇಶಗಳಿಗೆಲ್ಲ ಕೂಡ ನೀರು ನುಗ್ಗಿರುವಂತದ್ದು. ಅದಲ್ಲದೆ ಈ ಮತ್ತೆ ವೀರೇಶ್ ಟಾಕೀಸ್ ಪಕ್ಕದಲ್ಲೂ ಕೂಡ ಅಲ್ಲಿ ಸಮಸ್ಯೆ ಆಗಿತ್ತು. ಮತ್ತೆ ಗಾಂಧಿನಗರದ ಅಂಡರ್ ಪಾಸ್ಗಳೇನಿದೆ ಅಲ್ಲಿ ಕೂಡ ಅವೈಜ್ಞಾನಿಕವಾಗಿ ಅಂಡರ್ ಪಾಸ್ ಗಳನ್ನ ಮಾಡಿದ್ದು, ಅಲ್ಲಿ ಕೂಡ ನೀರು ತುಂಬಿಕೊಂಡು ಅಲ್ಲಿ ಸವಾರರೆಲ್ಲ ಕೂಡ ಬೈಕ್ ಸವಾರರಾಗಿರ್ಬೋದು, ವಾಹನ ಸವಾರರೆಲ್ಲ ಕೂಡ ಪರಿಪಾಟ್ಲನ್ನು ಪಡುವಂತ ಸಮಸ್ಯೆ ಆಯಿತು. ರಾತ್ರಿ 2-3 ಕಡೆ ಬಸ್ಗಳ ಮೇಲೆ ಕೂಡ ಮರಗಳನ್ನ ಕೂಡ ಬಿದ್ದಿರುವಂತ ವರದಿ ಆಯಿತು. ಆದ್ರೆ ಕೇವಲ ಬಿಬಿಎಂಪಿ ಸಿಬ್ಬಂದಿ ಅಲ್ಲ, ಟ್ರಾಫಿಕ್ ಪೊಲೀಸರು ಕೂಡ ರಾತ್ರಿ ಆ ಒಂದು ಮರಗಳನ್ನ ತೆರವು ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನು ಬೆಂಗಳೂರಿನ ಮಳೆ ಕಥೆ, ಅದರಲ್ಲಿ ಆ ಧಾರೆಗೂರುಳಿದ ಮರಗಳ ಸೀನ್ ತೋರಿಸ್ತೀನಿ ನೋಡಿ. ಬೆಂಗಳೂರಲ್ಲಿ 12ಕ್ಕೂ ಹೆಚ್ಚು ಕಡೆ ಧಾರೆಗುರುಳಿತು ಮರಗಳು. ರಾತ್ರಿ ಧಾರಾಕಾರ ಮಳೆ, ಬಿರುಗಾಳಿ, ಮರಗಳನ್ನ ತೆರವು ಮಾಡ್ತಿದ್ದಾರೆ ಸಿಬ್ಬಂದಿಗಳು. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ 12 ಕಡೆ ರಾತ್ರಿ ಮರಗಳೆಲ್ಲ ಧರೆಶಾಹಿಯಾಗಿವೆ. ಬೆಂಗಳೂರಿನ ಪಶ್ಚಿಮ ವಲಯದಲ್ಲಿ ವೆಸ್ಟ್ ಝೋನ್ ಏನಿದೆ, ಪಶ್ಚಿಮ ವಲಯ, ಅತಿ ಹೆಚ್ಚು ಮರಗಳು ಅಲ್ಲಿ ಬಿದ್ದಿದೆ. ರಾತ್ರಿಯೇ ಕಟಾವು ಮಾಡಿ ತೆರವುಗೊಳಿಸ್ತಿದ್ದಾರೆ. ವೆರಿ ಗುಡ್, ಅಟ್ಲೀಸ್ಟ್ ಅದು ಮಾಡಿದ್ರಿಲ್ಲ ಅಂದ್ರೆ ಬೆಳಗ್ಗೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತಿತ್ತು. ಸಂಚಾರಕ್ಕೆ ಅನುವು ಮಾಡಿಕೊಡ್ತಿದ್ದಾರೆ. ಮೆಜೆಸ್ಟಿಕ್ ಹತ್ರ ಧಾರೆಗುರುಳಿದೆ ಬೃಹತ್ ಮರಗಳು ಕೂಡ, ಅದನ್ನು ಕಟಾವು ಮಾಡಿ ರಸ್ತೆ ಬದಿಯಲ್ಲಿ ರೆಂಬೆಗಳನ್ನು ಹಾಕಿದ್ದಾರೆ. ಇನ್ನು ಅದನ್ನು ಬೇಗ ಎತ್ತಿದ್ರೆ ಓಕೆ, ಇಲ್ಲಾಂದ್ರೆ ಮತ್ತೆ ಸಿಗಾಕೊಂಡ್ಬಿಡುತ್ತೆ. ಮರ ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳು ಜಖಮ್ ಆಯಿತು, ಕೇಬಲ್ಗಳು ಕಟ್ ಆಗ್ಬಿಡುತ್ತೆ, ಕರೆಂಟ್ ಇರಲ್ಲ, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಬೇರೆ ಬೇರೆ ಇದ್ದೇ ಇರುತ್ತೆ. ನನ್ನ ಸಾಧ್ಯವಾಗಿ ಗಂಗಾಧರ್ ವಾಗಟ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ಗಂಗಾಧರ್ ವಾಗಟ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರೀ ಮಳೆಗೆ ನಗರದಲ್ಲಿ ಸಾಕಷ್ಟು ಕಡೆ ಅವಾಂತರಗಳಾಗಿರುವಂತದ್ದು. ಮೆಜೆಸ್ಟಿಕ್ ಹೋಗುವಂತ ಮುಖ್ಯ ರಸ್ತೆಯಲ್ಲಿ ಅಲಂಕಾರ ಪ್ಲಾಜಾ ಮುಂದೆ ದೊಡ್ಡ ಬೃಹತ್ ಮರ ನೆನೆ ಧರೆಗುಳಿದಿತ್ತು. ಈ ಒಂದು ದೃಶ್ಯಾವಳಿ ನೋಡಬಹುದು. ಬುಡದ ಸಮೇತ ನೆನೆ ಈ ಒಂದು ಬುಡ ಸಮೇತ ಬಿದ್ದಿರುವಂತದ್ದು. ಆದ್ರೆ ಕೂಡಲೇ ಎಲ್ಲ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ದಾರೆ. ಆದ್ರೆ ಅದೃಷ್ಟವಶಾತ್ ಯಾರು ಕೂಡ ಅಂದ್ರೆ ಇದು ಮೆಜೆಸ್ಟಿಕ್ಗೆ ಹೋಗುವಂತ ಅಂದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ ಇಂದ ಮೆಜೆಸ್ಟಿಕ್ ಹೋಗುವಂತ ಮುಖ್ಯ ರಸ್ತೆ ಇದು. ಒಂದು ವೇಳೆ ಯಾರಾದ್ರೂ ವೆಹಿಕಲ್ಸ್ ಅಲ್ಲಿ ಬಂದಿದ್ರೆ ಅದು ಮರ ಬಿದ್ದಂತ ಸಂದರ್ಭದಲ್ಲಿ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಆದ್ರೆ ಅದೃಷ್ಟವಶಾತ್ ಯಾವುದೇ ಕೂಡ ಸಮಸ್ಯೆ ಆಗಿಲ್ಲ. ನೆನ್ನೆ ಅಂದ್ರೆ ನೋಡ್ಬೋದು ಇಲ್ಲಿ ಬೃಹತ್ ಮರ ಬಿದ್ದಂತ ಹಿನ್ನೆಲೆಯಲ್ಲಿ ಕೂಡಲೇ ಅದನ್ನ ಮರವನ್ನ ಕಟಾವು ಮಾಡಿ ಅದನ್ನ ತೆರವು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಕಂಬದ ಮೇಲೆ ಅಂದ್ರೆ ಒಂದು ರಸ್ತೆಯ ಬದಿಯಿಂದ ಮತ್ತೊಂದು ಫುಟ್ಪಾತ್ ಮೇಲೆ ಬಿದ್ದಿರುವಂತದ್ದು. ಅಲ್ಲಿ ಕಂಬ ಕೂಡ ಎಲ್ಲ ಕೂಡ ನಜ್ಗುಜ್ಜಾಗಿರುವಂತದ್ದು. ಅದೆಲ್ಲ ಕೂಡ ಕೇಬಲ್ ಹಾಕೋದಕ್ಕೆಲ್ಲ ಕೂಡ ಅಲ್ಲಿ ಒಂದು ಕಂಬವನ್ನ ಹಾಕಿದ್ರು. ಸಂಪೂರ್ಣವಾಗಿ ಆ ಕಂಬ ಕೂಡ ನಜ್ಗುಜ್ಜಾಗಿದೆ. ವೈರ್ಗಳೆಲ್ಲ ಕೂಡ ಆ ವೈರ್ಗಳ ಮೇಲೆ ಬಿದ್ದಂತ ಪರಿಣಾಮವಾಗಿ ಕೇಬಲ್ ವೈರ್ಗಳೆಲ್ಲ ಕೂಡ ಕಟ್ ಆಗಿರುವಂತದ್ದು. ಈಗ ಈ ರಸ್ತೆಯ ಮಾರ್ಗವಾಗಿ ಎಲ್ಲ ಕೂಡ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಿದ್ದಾರೆ. ಈಗ ಆ ವೈರ್ಗಳೆಲ್ಲ ಕೂಡ ಕಟ್ ಆಗಿದೆ. ಹೀಗಾಗಿ ಅದೆಲ್ಲ ಸಂಪೂರ್ಣವಾಗಿ ಅದೆಲ್ಲ ಕಟ್ ಮಾಡಿರುವಂತದ್ದು. ಸದ್ಯ ಅಂದ್ರೆ ಅದೃಷ್ಟವಶಾತ್ ಯಾವುದೇ ಸಮಸ್ಯೆ ಆಗಿಲ್ಲ. ಯಶವಂತಪುರ ಆಗಿರ್ಬೋದು, ಮಲ್ಲೇಶ್ವರಂ ಮತ್ತೆ ಗಾಂಧಿನಗರ ಮತ್ತೆ ಈ ಎಲ್ಲ ಸುತ್ತಮುತ್ತಿನ ಭಾಗಗಳಲ್ಲಿ ಕೂಡ ಇದೇ ಸಮಸ್ಯೆ ಆಗಿದೆ. ಜೊತೆಗೆ ಈಗಾಗಲೇ ನಗರ ಅಂದ್ರೆ ನಿನ್ನೆ ರಾತ್ರಿ ಮಳೆ ಇಲ್ಲ, ಆದ್ರೆ ಸಂಜೆ ಸುಮಾರು ಒಂದು 3-4 ಗಂಟೆಗಳ ಕಾಲದಂತ ಸುರಿದಂತಹ ಮಳೆಗೆ ಸಮಸ್ಯೆ ಆಗಿತ್ತು. ಅದನ್ನ ಕೂಡಲೇ ಬಿಬಿಎಂಪಿ ಸಿಬ್ಬಂದಿ ಅದನ್ನ ತೆರವು ಮಾಡಿದ್ದಾರೆ. ಒಟ್ಟಲ್ಲಿ ಅಂದ್ರೆ ಈ ಎಲ್ಲಿ ರಸ್ತೆಗಳ ವರ್ಕ್ ನಡೀತಾ ಇರೋ ಹಿನ್ನೆಲೆಯಲ್ಲಿ ಆ ಪಕ್ಕದ ಮರಗಳ ಪಕ್ಕದಲ್ಲಿ ಮಣ್ಣನ್ನ ತೆರವು ಮಾಡಿದ್ರು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ವಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನಷ್ಟು ಅಪ್ಡೇಟ್ಸ್ ನಿಮ್ಗೆ ತೋರಿಸ್ತೀನಿ. ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಧೋ ಅಂತ ಮಳೆ ಸುರಿತು ನೋಡಿ, ಬೆಂಗಳೂರು ಮುಳುಗ್ತು. ಬೆಂಗಳೂರಿನ ಹಲವಾರು ಭಾಗದಲ್ಲಿ ಸುಮಾರು 3 ರಿಂದ 20 ಮಿಲಿಮೀಟರ್ ತನಕ ಮಳೆ ಆಗಿದೆ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಪರಿಸ್ಥಿತಿ ಹೇಗಿರ್ಬೋದು ಅಂತ. ಬರೀ ಮಳೆ ಅಲ್ಲ, ಬಿರುಗಾಳಿ ಸಹಿತ ಮಳೆ, ಆಲಿ ಕಲ್ಲು ಮಳೆ, ಇನ್ನು ದೊಡ್ಡ ಮಟ್ಟದಲ್ಲಿ ಅಫ್ಕೋರ್ಸ್ ಥಂಡರ್ ಲೈಟ್ನಿಂಗ್ ಅದೆಲ್ಲ ಕೂಡ ಆಗೋಯ್ತು ಬೆಂಗಳೂರಿನಲ್ಲಿ. ಬೆಂಗಳೂರಿನ ಉತ್ತರಹಳ್ಳಿ ಕಡೆ ಮತ್ತೆ ಹೋಗ್ತಿದ್ದೀನಿ ನಾನು. ರಾತ್ರಿ ಮಳೆಗೆ ಉತ್ತರಹಳ್ಳಿ ಭಾಗದಲ್ಲಿ ಭಾರಿ ಸಮಸ್ಯೆ ಕೂಡ ಕಾಣಿಸ್ಕೊಳ್ತು. ಈ ಭಾಗದಲ್ಲಿ ಪ್ರತಿ ಬಾರಿ ಮಳೆ ಸುರಿದಾಗ್ಲೂ ನಾನಾಗಲೇ ಅದನ್ನೇ ಮೆನ್ಷನ್ ಮಾಡ್ತಿದ್ದೆ, 15 ದಿವಸದಿಂದ ಇದೇ ಪರಿಸ್ಥಿತಿ, 15 ದಿನ ಆದ್ಮೇಲೂ ಇದೇ ಪರಿಸ್ಥಿತಿ. ಶಾಶ್ವತ ಪರಿಹಾರವನ್ನ ಅಧಿಕಾರಿಗಳು ಹುಡುಕಿಲ್ಲ, ಇಡೀ ಶಾಪ ಆಗ್ತಿದ್ದಾರೆ. ಪ್ರತಿ ಸಾರಿ ಹಂಗೆ ತಾನೆ, ಮೈಕ್ ಹಿಡಿದಾಗ ಎಲ್ಲ ಬೊಯ್ತಾರೆ,
ಅದಾದಮೇಲೆ ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರ ಪಾಡ್ಗವ್ರು ಹೋಗ್ತಿರ್ತಾರೆ, ಇವ್ರ ಪಾಡ್ಗವ್ರು ಕ್ಯಾಂಪೇನ್ ಮಾಡ್ತಾರೆ, ಇವ್ರ ಪಾಡ್ಗವ್ರು ಓಟ್ ಹಾಕ್ತಿರ್ತಾರೆ. ಈಗಲೇ ಅದು ಎಚ್ಚೆತ್ಕೊಳ್ಬೇಕು. ಬೆಂಗಳೂರಿನ ಜನ, ರಾಜ್ಯದ ಜನ, ಇದು ಉತ್ತರಳ್ಳಿ ಭಾಗ. ನಾನಾಗಲೇ ಮೆನ್ಷನ್ ಮಾಡ್ತಿದ್ದೆ, ಅದು ಲಕ್ಷ್ಮಯ್ಯ ಲೇಔಟ್ ಆಗಿರಲಿ, ಇನ್ನಿತರ ಲೇಔಟ್ಗಳೆಲ್ಲ ಮಳೆಗೆ ತತ್ತರಿಸೋಗಿದ್ದ ರಾತ್ರಿ ಎಲ್ಲ. ಅಲ್ಲಿಗೆ ಎಲ್ಲೋ ನೀರು ಬಂದ್ಬಿಡುತ್ತೆ ಅನ್ನೋಕ್ಕಿಂತ ರಾಜ ಕಾಲುವೆಯಿಂದ ನೀರು ಬರುತ್ತೆ. ರಾಜ ಕಾಲುವೆಯಲ್ಲಿ ಬೇರೆ ಕಡೆಯಿಂದ ಬಂದಂಥ ನೀರು ಸುಸೂತ್ರವಾಗಿ ಹರಿಯಲ್ಲ. ಯಾಕೆ? ಅಲ್ಲೆಲ್ಲ ತಿರುವಿದೆ. ತಿರುವಿದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪವರ್ ಕೊಟ್ಟರೆ ಸ್ಪೇಸ್ ಮಾಡಿದ್ರೆ ಹೋಗುತ್ತೆ. ಆದರೆ ಹೂಳು ಎತ್ತಿದಾರಾ ನೋಡಬೇಕು, ನೀರು ಹೋಗ್ತಿಲ್ವಾ ಏನು ಅಂತ ಅಡ್ರೆಸ್ ಮಾಡಬೇಕು. ಆ ನೀರು ಮುಂದಕ್ಕೆ ಹೋಗಲ್ಲ, ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಆ ನೀರು ರಿವರ್ಸ್ ಬರುತ್ತೆ. ಸಿಂಪಲ್ ಲಾಜಿಕ್ಕು. ಆ ಗಲೀಜು ನೀರು ಮನೆಯೊಳಗೆ ಬಂದರೆ ಹೆಂಗಿರ್ಬೇಡ ಪರಿಸ್ಥಿತಿ. ಅದು ಉತ್ತರಳ್ಳಿ ಭಾಗದಲ್ಲಾಗಿದ್ದು. ಲೆಟ್ಸ್ ಸಿ, ಬೆಳಗ್ಗೆಯಿಂದ ನಾವು ನಾನ್ ಸ್ಟಾಪ್ ನ್ಯೂಸ್ 18 ಕನ್ನಡದಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದೀವಿ, ಪರಿಸ್ಥಿತಿಯ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ, ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದೀವಿ, ಮತ್ತೆ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಎಚ್ಚರಿಸ್ತಾ ಇದ್ದೀವಿ. ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಮತ್ತೆ ಹೋಗ್ತಿದ್ದೀವಿ ಉತ್ತರಳ್ಳಿ ಭಾಗಕ್ಕೆ. ನನ್ನ ಸಹೋದ್ಯೋಗಿ ಸವಿತಾ ಇನ್ನಷ್ಟು ಏರಿಯಾಗಳಲ್ಲಿ, ಇನ್ನಷ್ಟು ಲೇಔಟ್ಸ್ಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಲೆಟ್ಸ್ ಗೋ ಲೈವ್. ಗುಡ್ ಮಾರ್ನಿಂಗ್ ಶವಿತಾ. ಮತ್ತೆ ಯಾವ ಲೇಔಟ್ ಕಡೆ ಹೋದ್ರಿ? ಅಲ್ಲಿ ಹೇಗಿದೆ ಪರಿಸ್ಥಿತಿ? ಜನ ಏನಂತಾರೆ? ಜನಪ್ರತಿನಿಧಿಗಳು ಬಂದ್ರ? ಈಗ ಪರಿಸ್ಥಿತಿ ಬೆಳಗ್ಗೆ ಹೇಗಿದೆ ತೋರಿಸಿ. ಹರೀಶ್ ನಾಗರಾಜು, ಇಲ್ಲಿ ಬಗದಷ್ಟು ಅಂದ್ರೆ ಅಧಿಕಾರಿಗಳ ಕರ್ಮಕಾಂಡ ಆಯಿತು, ನಿರ್ಲಕ್ಷ್ಯ ಎದ್ದು ಕಾಣುತ್ತೆ. ಕೇವಲ BBMP ಅಲ್ಲ, BWSSB ಆಯಿತು. ರಾಜ್ಯ ಕಾಲುವೆ ನಿರ್ವಹಣೆ ಸರಿ ಆಗ್ತಿಲ್ಲ. ರಾಜ್ಯ ಕಾಲುವೆಯಿಂದ ಓವರ್ ಫ್ಲೋ ಆಗಿ, ಮಳೆಗಾಲದಲ್ಲಿ ಅದು ಓವರ್ ಫ್ಲೋ ಆಗಿ ಮನೆಗಳಿಗೆ ನೀರು ನುಗ್ಗುತ್ತೆ, ಗಲೀಜು ನೀರು. ಮಳೆ ನೀರು ಹೇಗೋ ಸಹಿಸ್ಕೋಬಹುದು, ಆದರೆ ರಾಜ್ಯ ಕಾಲುವೆ ಆ ಕಳಚೆ ನೀರನ್ನು ಸಹಿಸ್ಕೊಳ್ಳೋದು ರೋಗ ಇಲ್ಲಿ ಜನರಿಗೆ ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ನೇರವಾಗಿ ಅವ್ರನ್ನೇ ಕೇಳೋಣ, ಯಾವ ರೀತಿ ಸಮಸ್ಯೆ ಆಗುತ್ತೆ? ಇದೊಂದೇ ಬಾರಿನಾ, ಪ್ರತಿ ಬಾರಿ ಆಗುತ್ತಾ ಅಥವಾ ಏನು ಅಂತ? ಸರ್ ಬನ್ನಿ, ಈಗ ಈ ಮಳೆಯಿಂದ ಯಾವ ರೀತಿ ಸಮಸ್ಯೆ ಆಗ್ತಿದೆ? ರಾಜ್ಯ ಕಾಲುವೆಯಿಂದ ಪದೇ ಪದೇ ಆಗುತ್ತಾ? ರಾಜ್ಯ ಕಾಲುವೆಯಲ್ಲಿ ಏನು ಸಮಸ್ಯೆ? ಮೇಡಮ್, ರಾಜಕಾಲುವೆನಲ್ಲಿ ಡೆಪ್ತ್ ಸರಿಗಿಲ್ಲ. ಅದಾಗಿದ್ದ ನಂತರ ಕಂಪ್ಲೀಟ್ ಎಂಡ್ ಟು ಎಂಡ್ ದೊರೆಕೆರೆಯಿಂದ ಸ್ಟಾರ್ಟ್ ಆದರೆ ಈ ಮೂಲೆವರೆಗೂ ರಿಟೈನಿಂಗ್ ವಾಲ್ ಇಲ್ಲ. ಸುಮಾರು 10 ವರ್ಷದಿಂದ ಹೋಗಿ ನಾವು ರಿಟೈನಿಂಗ್ ವಾಲ್ ಬಗ್ಗೆ ನಮ್ಮ ಲೋಕಲ್ MLA ಹತ್ರ ಕೇಳ್ಕೊಂಡಿದ್ದೀವಿ, ಕಾರ್ಪೊರೇಟರ್ ಹತ್ರ ಕೇಳ್ಕೊಂಡಿದ್ದೀವಿ. 2017 ಮತ್ತು 19 ಮಧ್ಯ 2 ಕಿಲೋಮೀಟರು ಯು ಚಾನಲ್ ಡ್ರೈನ್ ಮಾಡ್ತೀವಿ, ಮಂಜೂರಾಗಿದೆ, ಇವತ್ತೇ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತೇಳಿ 2017ರಲ್ಲಿ ನಮ್ಮ ಕಾರ್ಪೊರೇಟ್ರು ಹೇಳಿದ್ದು. ಆಯಿತಾ, 19 ಆಯಿತು, ಕರೋನಾ ಬಂತು. ಕರೋನಾನಲ್ಲಿ 2020 ಅಕ್ಟೋಬರ್ 22ನೇ ತಾರೀಕು ಜ್ಞಾಪಕ ಇದೆ. 4 ಅಡಿ ನೀರಿತ್ತು. 4 ಅಡಿ ನೀರಿನಲ್ಲಿ ಸಂಪೂರ್ಣ ಈ ರೋಡಲ್ಲಿರೋ ಎಲ್ಲ ಲೆಫ್ಟ್ ಸೈಡ್ ಮನೆಗಳಿಗೆಲ್ಲ ನೀರು ಪಾಲಾಯಿತು. ಒಬ್ಬ ಅಥಾರಿಟಿ ಬಂದಿಲ್ಲ. ಅವತ್ತಾಗಲಿ ಮಾರನೇ ದಿನ ಆಗಲಿ ಬಂದಿಲ್ಲ ಅಥಾರಿಟೀಸು. ಇದು 2020 ಕರೋನಾ ಟೈಮು. ಇವತ್ತು 2022, 2 ವಾರದ ಹಿಂದೆಗಡೆ ಬರೀ ಸೀವೇಜ್ ವಾಟರು 4 ಅಡಿ ಬಂದಿತ್ತು. ರಾತ್ರಿ ಟೈಮ್ ಈ ಥರ ಬಂದರೆ ಈ ಕಡೆ ಮಲ್ಗೋಕ್ಕೂ ಆಗಲ್ಲ, ಆ ಕಡೆ ಕ್ಲೀನ್ ಮಾಡ್ಕೊಂಡು ಇರೋಣ ಅನ್ನೋಕ್ಕೂ ಆಗಲ್ಲ. ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಅಧಿಕಾರಿಗಳಿಗೆ ಫೋನ್ ಮಾಡ್ತೀವಿ, ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅನ್ನೋದೇ ಇಲ್ಲ ಇಲ್ಲಿ. ನಾವು ನಮಗೆ ಅಟ್ಲೀಸ್ಟ್ ರಿಟೈನಿಂಗ್ ವಾಲ್, ಎಂಡ್ನಲ್ಲಿ ರಿಟೈನಿಂಗ್ ವಾಲ್ ಹಾಕ್ಕೊಟ್ಬಿಟ್ರೆ, ಒಂದು 6 ಅಡಿ 8 ಅಡಿ ರಿಟೈನಿಂಗ್ ವಾಲ್ ಹಾಕ್ಕೊಟ್ರೆ ನಮಗೆ ಒಂದು ಸ್ವಲ್ಪ ಧೈರ್ಯ ಇರುತ್ತೆ. ರಿಟೈನಿಂಗ್ ವಾಲ್ ಹಾಕ್ಕೊಟ್ಬಿಟ್ಟು ಗೊತ್ತಾಯ್ತಾ, ನಮಗೆ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂತಂದರೆ, ಈ ರಾಜಕಾಲುವೆ ಡೆಡ್ ಎಂಡಲ್ಲಿ ಶಾರ್ಪ್ ಲೆಫ್ಟ್ ಟರ್ನ್ ಮಾಡುತ್ತೆ. ಬೆಂಗಳೂರಿನಲ್ಲಿ ಇದೊಂದೇ ರಾಜಕಾಲುವೆ ಬೇರೆ ರೈಟ್ ಆ್ಯಂಗಲ್ ಟರ್ನ್ ಮಾಡೋದು ಎಲ್ಲನ ಕೇಳಿದ್ದೀರಾ. ಅದರಿಂದ ಏನಾಗ್ತಾ ಇದೆ ಅಂದರೆ ವಾಟರ್ ಫ್ಲೋ ರಿಸ್ಟ್ರಿಕ್ಟ್ ಆಗ್ತಾ ಇದೆ, ಫ್ರೀಯಾಗಿ ವಾಟರ್ ಫ್ಲೋ ಆಗ್ತಾ ಇಲ್ಲ. ಅದು ಬ್ಯಾಕಪ್ ಆಗಿ ಗೊತ್ತಾಯ್ತಾ. ಇಲ್ಲಿ ಗುಂಡುಮುನೇಶ್ವರ ದೇವಸ್ಥಾನ ಹತ್ರ ಇದೆ ಅಲ್ಲ, ಅಲ್ಲಿ ಬ್ರಿಡ್ಜ್ ಬೇರೆ ಕಟ್ಟಿದಾರಲ್ಲ, ಆ ಬ್ರಿಡ್ಜ್ ಇರೋದ್ರಿಂದ ಆ ಬ್ರಿಡ್ಜ್ ಹತ್ರ ನೀರು ಮತ್ತೆ ಫ್ರೀಯಾಗಿ ಫ್ಲೋ ಆಗ್ತಾ ಇಲ್ಲ. ಬ್ರಿಡ್ಜ್ ಭಯಂಕರ ಹೈಟ್ ಮಾಡಬೇಕು, ಅದು ಮಾಡ್ತಿಲ್ಲ ಅವರು. ರಾಜಕಾಲುವೆಯಿಂದ ಈ ಒಂದೇ ಪರಮಹಂಸ ಬಡಾವಣೆ ಮಾತ್ರನಾ ಅಥವಾ ಬಹುತೇಕ ಬಡಾವಣೆಗಳಿಗೆ ಇದೆ ಸಮಸ್ಯೆನಾ? ಬಹಳ ಇದೆ ಮೇಡಮ್. ಇಲ್ಲಿ ಇದು ಹೇಮಾವತಿ ವಾಟರ್ ಸಪ್ಲೈ ರೋಡ್ ಅಂತ ಒಂದು ಹೆಸರು, ಲಕ್ಷ್ಮಯ್ಯ ಲೇಔಟ್ ಅಂತ 2 ಇದೆ, ಹಿಂದೆಗಡೆ ಸಪ್ತಗಿರಿ ಲೇಔಟ್ ಅಂತಿದೆ, ಇಲ್ಲಿ ಕೆಳಗಡೆ ಕನಿಕಾ ಪರಮೇಶ್ವರಿ ದೇವಸ್ಥಾನ ಅಂತಿದೆ. ಇದು ಈ 4 ರೋಡ್ಗಳು. ಈ ಲಾಸ್ಟ್ ಇಯರ್ ಈ ಪಕ್ಕದ ರೋಡ್ ಕೂಡ ಆಗ್ತಾಯಿತ್ತು. ಇಲ್ಲಿ ರಿಟೈನಿಂಗ್ ವಾಲ್ ಮಾಡಿದ್ದಾರೆ 8 ಅಡಿ. ಹಾಗಾಗಿ ಅವ್ರಿಗೇನು ಸಮಸ್ಯೆ ಆಗಿಲ್ಲ ಈ ವರ್ಷ. ಸಮಸ್ಯೆ ಅಂದಿದ್ದು ನಾವು ತೊಗೊಂಡು ಒಂದು 25 ಇಯರ್ಸ್ ಆಯಿತು, ಒಂದು 25 ವರ್ಷ ಆಯಿತು. ಪ್ರತಿ ವರ್ಷ ಮಳೆಯಲ್ಲಿ ನಮಗೆ ಫಸ್ಟ್ ಸಮಸ್ಯೆ ಆಗ್ತಿರೋದು ನಮ್ಮ ಈ ರೋಡು, ಈ ರಸ್ತೆಗೆ, ಈ ಲೇಔಟ್ಗೆ. ಆಮೇಲೆ ನೆಕ್ಸ್ಟ್ ಲೇಔಟ್ಗೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಇವಾಗ ಅಲ್ಲಿ ಇದು ಟರ್ನಿಂಗಲ್ಲಿ ಶಾರ್ಪ್ ಕರ್ವ್ ಮಾಡಿದ್ದಾರೆ ಮೇಡಮ್. ಅಲ್ಲಿ ಹೋಗ್ತಾ ನ್ಯಾರೋ ಆಗಿದೆ, ಎಲ್ ಟೈಪ್ ಮಾಡಿದ್ದಾರೆ. ಇಲ್ಲಿ ಹಿಂಗೆ ಹೋಗ್ತಾ ಅಲ್ಲಿ ನ್ಯಾರೋ ಟರ್ನಿಂಗಲ್ಲಿ ಚಿಕ್ಕದಾಗ್ಬಿಟ್ಟಿದೆ. ಮೇನ್ ಸಮಸ್ಯೆ ಅದೇ, ಇನ್ನೇನು ಸಮಸ್ಯೆ ಇಲ್ಲ. ಅಲ್ಲಿ ನೀರು ಅಲ್ಲಿ ರಿಟರ್ನ್ ಹೊಡಿತಾ ಇದೆ ಅಷ್ಟೇ. ಹರೀಶ್ ನಾಗರಾಜು, ಕಳೆದ ಬಾರಿ ಡಿಸೆಂಬರ್ನಲ್ಲಿ ಮಳೆ ಆಗಿರೋದ್ರಿಂದ
ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಆಯಿತು, ಮಾನ್ಯತಾ ಟೆಕ್ ಪಾರ್ಕ್, ಅಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು. BBMP ಕೇಳಿದರೆ ನಾವು ಅಲ್ಲಿ ಸಾಲ್ವ್ ಮಾಡಿದ್ದೀವಿ, ಈ ಬಾರಿ ಮಳೆ ಆದರೆ ಯಾವುದೇ ಅವಾಂತರ ಆಗೋದಿಲ್ಲ ಅಂತ. ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಆದಲ್ಲಿ ಮಾತ್ರ ಫೋಕಸ್ ಮಾಡಿ ಸಮಸ್ಯೆ ಸಾಲ್ವ್ ಮಾಡಿದ್ದಾರೆ. ಈ ಭಾಗದಲ್ಲಿ ಪದೇ ಪದೇ ಇದೇ ರೀತಿ ಸಮಸ್ಯೆ ಕಾಣ್ತಾ ಇದೆ. ಇದು ಕೇವಲ ಇಂದು ನಿನ್ನೆದಲ್ಲ, ವರ್ಷಗಳೇ ಉರುಳು ಹೋಗಿದ್ದಾವೆ. ಅಧಿಕಾರಿಗಳು ಬರ್ತಾರೆ, ಸಬೂಬುಗಳನ್ನು ಕೊಡ್ತಾರೆ, ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತಾರೆ. ಬಟ್ ಸಡನ್ ಆಗಿ ಮಳೆ ಬಂದ್ಬಿಡ್ತು ಅಂತ ಶಾಸಕರು ಮೆನ್ಷನ್ ಮಾಡ್ತಿದ್ರು. ಈಗ ಅವ್ರನ್ನೇ ಕೇಳಿ ನೋಡಿ, ಕೇವಲ 2 ವಾರಗಳ ಹಿಂದೆ ಇದೇ ತರ ಮಳೆ ಬಂದು ಇದೇ ತರ ಒದ್ದಾಡಿದ್ದಾರೆ. ಒಂದ್ ಸೆಕೆಂಡ್ ಅದು ರಿಪೀಟ್ ಆಗ್ತಿದೆ. ವಾಟ್ ನೆಕ್ಸ್ಟ್? ಹಾಗಾದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಈಗ ಅವ್ರು ಬಂದು ಎಲ್ಲ ಮಾಡೋ ತನಕ ಇವ್ರು ಹೆಂಗೆ ಕಾಯ್ತಾರ ತಾಳ್ಮೆಯಿಂದ ಪ್ರತಿ ಸರಿ ಆದ್ರೂ ಕೂಡ? ಇವ್ರದ್ದೇನಾದ್ರೂ ಸ್ಟ್ಯಾಂಡ್ ಇದೆಯಾ ನಿವಾಸಿಗಳದ್ದು? ಕೇಳ್ಬೋದಾ ನೀವು ಅವ್ರನ್ನ? ಹರೀಶ್ ನಾಗರಾಜು, ನೇರವಾಗಿ ದೃಶ್ಯದಲ್ಲಿ ನಿಮ್ಗೆ ಇಲ್ಲಿಂದಾನೇ ತೋರಿಸ್ತೀನಿ, ನೀವು ನೋಡ್ಬೋದು. BBMP ಜೊತೆ BWSSB ಕಾರ್ಯ ವೈಫಲ್ಯತೆ ಅಥವಾ ಕಾರ್ಯ ಏನಂತ ಹೇಳಬೇಕು ನನಗೂ ವರ್ಡ್ ಸಿಗ್ತಾ ಇಲ್ಲ. ನೋಡ್ಬೋದು, BWSSB ಬಂದು ಇಲ್ಲಿ ಅಗಿಯತ್ತೆ, ಮನೆ ಮುಂದೆನೇ ಇದು ಅಗಿಯತ್ತೆ, ಪಕ್ಕದಲ್ಲೇ ರಾಜಕಾಲುವೆ ಇದೆ. ಸ್ವಲ್ಪ ಅವಾಂತರವಾದರೂ ನೀರು ಬರುತ್ತೆ. ಇಲ್ಲಿ ನಾರ್ಮಲ್ ಆಗಿ ನಡೆಯೋದೇ ಕಷ್ಟ ಜನರು. ಇದ್ರ ಮಧ್ಯೆ ಈ ರಾಜಕಾಲುವೆ ಅಗ್ದು ಹಾಕಿದ್ದಾರೆ. ನನ್ನನ್ನು ಕ್ಯಾಮ್ರಾ ಫಾಲೋ ಮಾಡುತ್ತೆ ನೋಡಿ. ಇಲ್ಲಿ ನಾನು ಹೋಗ್ತಾ ಇರೋದು ಜಸ್ಟ್ ನನಗೆ ನಾರ್ಮಲ್ ಆಗಿ ಹೋಗೋಕ್ಕಾಗ್ತಾಯಿಲ್ಲ. ಒಂದು ರೋಡ್ ಮಾಡಿಕೊಂಡು ಅಥವಾ ಕಲ್ಲು ದಾಟ್ಕೊಂಡು ಹೋಗ್ಬೋದು. ನೇರವಾಗಿ ಈ ಮನೆಯವ್ರನ್ನ ಕೇಳ್ತೀನಿ, ಯಾವ ರೀತಿ ಸಮಸ್ಯೆ, ಏಜ್ ಆದವ್ರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಯಾವ ರೀತಿ ಹೋಗ್ತಾರೆ ಏನು ಅಂತ. ಸರ್, ಈ BWSSB ವರ್ಕ್ ಆಗ್ತಾ ಇದೆ, ಹುಷಾರು. ಯಾವ ರೀತಿ ಸಮಸ್ಯೆ ಆಗ್ತಿದೆ ಸರ್? ನಮ್ಗೆ ನಾರ್ಮಲ್ ಆಗಿ ಬರಕ್ ಆಗ್ತಿಲ್ಲ. ಈ ಮಳೆಗಾಲದಲ್ಲಿ ಹೇಗ್ ಬರ್ತೀರಾ? ಫುಲ್ ವಾಟರ್, ನೆನ್ನೆ ಫುಲ್ ಡ್ರೈನೇಜ್ ವಾಟರ್. ನೆನ್ನೆ ಮಾತ್ರ ಅಲ್ಲ, ಎಲ್ಲ ಪ್ರತಿಯೊಂದು ಮಳೆಗೂ ಫುಲ್ ವಾಟರ್. ಫುಲ್ ಮನೆಗೆ ನೋಡಿ, ಮುಕ್ಕಲ್ ಗೋಡೆ ಗಂಡ ಬಂದಿದೆ ನೀರು, ಒಳಗಡೆ ಎಲ್ಲ ನೀರು, ಫ್ರಿಡ್ಜು ಸಾಮಾನುಗಳೆಲ್ಲ ಹೋಗ್ತಾನೆ ಇದೆ. ಒಂದ್ಸರಿ ರಿಪೇರಿ ಮಾಡಿಕೋದು ತಿರ್ಗಾ ಮತ್ತೆ ಸರಿ ಅದೇ ಥರ ಹೋಗ್ತಾನೆ ಇದೆ. ಒಂದು ಸರಿ ಪರಿಹಾರನೇ ಮಾಡಿಲ್ಲ ಇನ್ನ ಒಂದೂ. ಹರೀಶ್ ನಾಗರಾಜು, ಮನೆ ಮುಂದೆನೆ BWSSB ಅವ್ರು ಅಗ್ದಿದ್ದಾರೆ. ಪಕ್ಕದಲ್ಲಿನೇ ಅಲ್ಲಿ ನೋಡಿ, ಅಲ್ಲಿ ರಾಜ್ಯ ಕಾಲುವೆಯ ಗೋಡೆ ಕಾಣ್ತಾ ಇದೆ. ಅದು ರಾಜ್ಯ ಕಾಲುವೆಯ ಗೋಡೆ. ಇಲ್ಲಿ BWSSB ಏನೋ ಪೈಪ್ಲೈನ್ ಸಪ್ಲೈ ಕೊಡ್ತೀವಿ ಅಂತ ಅಗ್ದಿದ್ದಾರೆ. ಈ ರೋಡಲ್ಲಿ ನಾರ್ಮಲ್ ಆಗಿ ನಡೆಯೋಕ್ಕಾಗಲ್ಲ. ಸೊ ಇಂಥದ್ರಲ್ಲಿ ಇಲ್ಲಿಯ ನಿವಾಸಿಗಳು ಯಾವ ರೀತಿಯಾಗಿ ಓಡಾಡ್ತಾರೋ ಅಥವಾ ಏನು ಅವ್ರ ಸಮಸ್ಯೆನ ಅವರೇ ಯಾವ ರೀತಿ ಸಾಲ್ವ್ ಮಾಡ್ಕೋತಾ ಇದ್ದಾರೆ ನನಗಂತೂ ಗೊತ್ತಾಗ್ತಿಲ್ಲ. ಸರ್ ಹೇಳಿ, ಎಷ್ಟು ದಿನ ಆಯ್ತು ಈ BWSSB ಅವರು ಅಗ್ದು? 4 days ಇಂದ ಮಾಡ್ತಾ ಇದ್ದಾರೆ ಮೇಡಮ್. ಇನ್ನೂ ರೆಡಿ ಮಾಡಿಲ್ಲ. ಇವತ್ತು ಮೊನ್ನೆನೇ ಮಾಡ್ತೀನಿ ಅಂದೇಳು, ಶನಿವಾರ ಕ್ಲಿಯರ್ ಮಾಡ್ತೀನಿ ಅಂದರು. ಯಾವುದೇ ಮಾಡಿಲ್ಲ. ಅವ್ರು ಹಂಗಂಗೆ ಅಗ್ದುಬಿಟ್ಟು ಹೊಟ್ಟಿದ್ದಾರೆ. ನಮ್ಗೆ ಸ್ಯಾನಿಟ್ರಿ ಲೈನು ಎಲ್ಲ ಕಟ್ ಮಾಡಿದ್ದಾರೆ. ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಸ್ನಾನ ಮಾಡೋಕ್ಕಾಗಲ್ಲ, ಟಾಯ್ಲೆಟ್ ಹೋಗೋಕ್ಕಾಗಲ್ಲ, ಯಾವುದೂ ಆಗಲ್ಲ. ಮನೆ ಫುಲ್ಲು ನೀರು. ಟ್ಯಾಂಕ್ ಮೊನ್ನೆ ಹೋದ ಮಳೆಗೆ ತುಂಬಿ ಹರಿತಾ ಇತ್ತು. ಎಲ್ಲ ಕ್ಲೀನ್ ಮಾಡಿ ತಿರ್ಗಾ ನೋಡಿದ್ರೆ ತಿರ್ಗಾ ಒಂದು ಟ್ಯಾಂಕ್ ನೀರು ತಿರ್ಗಾ ವೇಸ್ಟ್ ಆಗ್ಬಿಟ್ಟಿದೆ. ಕಾವೇರಿ ವಾಟ್ರು ನೀರು ಫುಲ್ ಬರುತ್ತೆ ಮೇಡಮ್. ಮತ್ತೆ ಈ ರೋಡ್ ಈ ತರ ಮನೆ ಮುಂದೆ ಅಗದ್ಬಿಟ್ರೆ ಮನೇಲಿ ಏಜ್ ಆದವ್ರು ಇದ್ದಾರೆ, ಮಕ್ಕಳಿದ್ದಾರೆ, ಯಾವ ರೀತಿ ಓಡಾಡ್ತಾರೆ? ಏನು ಸಮಸ್ಯೆ ಆಗುತ್ತಾ? ಎಲ್ಲ ರೂಫ್ ಮೇಲೆ ಕುತ್ಕೊಳ್ತೀವಿ ರಾತ್ರಿ ಎಲ್ಲ ಕ್ಲೀನ್ ಮಾಡೋದೇ ಆಯ್ತು. 3-4 ಗಂಟೆ ಗಂಟ ಕ್ಲೀನ್ ಮಾಡಿದ್ದೇ ಆಯ್ತು. ನನಗೆ ಬರ್ತಾ ಇಲ್ಲಿ ಮನೆ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ, ಆಚೆ ಹೋಗಕ್ ಆಗ್ತಿಲ್ಲ, ಸಮಸ್ಯೆ ಆಗತ್ತೆ ಅಂತ. ದೃಶ್ಯದಲ್ಲಿ ನೋಡ್ಬೋದು, ಇಂತಹ ಪರಿಸ್ಥಿತಿ ಉತ್ತರಹಳ್ಳಿಯಲ್ಲಿ ಆಗಿದೆ. ಎಲ್ಲೋ ಒಂದ್ ಕಡೆ ಮಾಡಿ ನಾವು ಕ್ಲಿಯರ್ ಮಾಡಿದ್ವಿ, ಸಮಸ್ಯೆನ ಸಾಲ್ವ್ ಮಾಡಿದ್ವಿ ಅನ್ನೋಕ್ಕಿಂತ ಇಲ್ಲಿ ಸಮಸ್ಯೆ ಆಗಿ ಜೀವನ ಮಾಡಕ್ಕೆ ಒದ್ದಾಡ್ತಾ ಇದ್ದಾರೆ. ಇಂಥಲ್ಲಿ ಸಮಸ್ಯೆ ಸಾಲ್ವ್ ಮಾಡಿದ್ರೆ ಅಧಿಕಾರಿಗಳ ಕೆಲಸನ ಜನ ಇಲ್ಲಿ ಸವಿತಾ, ಈ ಕ್ಷಣದ ಮಾಹಿತಿಯನ್ನ ಅಲ್ಲಿಂದ ಅಪ್ಡೇಟ್ ಮಾಡಿದ್ದಕ್ಕೆ. ಬೆಂಗಳೂರು ಮೈಸೂರು ಹೈವೇ ನಿನ್ನೆ ಅಂತೂ ದೊಡ್ಡ ಮಟ್ಟದಲ್ಲಿ ಜಲಾವೃತ. ಅದು ರಾಮನಗರದಲ್ಲಾದರೂ ಅಷ್ಟೇ, ಮಂಡ್ಯದಲ್ಲಾದರೂ ಅಷ್ಟೇ, ಚನ್ನಪಟ್ಟಣದಲ್ಲಾದರೂ ಅಷ್ಟೇ. ತುಂಬ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ರಾಮನಗರ ಸುದ್ದಿಗೆ ಹೋಗೋಣ. ರಾಮನಗರದಲ್ಲಿ ಕೂಡ ಭಾರಿ ಮಳೆ ಆಯಿತು. ಚೌಡೇಶ್ವರಿ ಹಳ್ಳಿ ಬೃಹತ್ ಮರ ಬಿತ್ತು. ಅಲ್ಲಿ ಬಿದ್ದಿದ್ದೆಲ್ಲಿಯೇ ಸ್ವಿಫ್ಟ್ ಕಾರ್ ಮೇಲೆ. ಮರಗಳ ಜೊತೆ ವಿದ್ಯುತ್ ಕಂಬನೂ ಕೂಡ ಬಿತ್ತು. ಕರೆಂಟ್ ಇಲ್ಲ, ಜನ ಪರದಾಡುವಂಥ ಪರಿಸ್ಥಿತಿ ನೆನ್ನೆ ಪೂರ್ತಿ ರಾಮನಗರದಲ್ಲಿ. ಇದು ಬಿಡದಿ ಸಿ ನಂಬರ್ 10 ಬಿಡದಿಯ ಬೆತ್ತಂಗೆರೆಯಲ್ಲಿ ಸಿಡಿಲಿನ ಹೊಡೆತ ಆಯಿತು. 10 ಕುರಿ 6 ಮೇಕೆಗಳು ಸಾವನ್ನಪ್ಪಿದೆ. ಅಯ್ಯೋ, ಏನ್ ದುರಂತ ರೀ, ಅಯ್ಯೋ ಅನ್ಸುತ್ತೆ. 10 ಕುರಿ ಮತ್ತು ಮೇಕೆಗಳು, 6 ಮೇಕೆಗಳು ಸಿಡಿಲಿನ ಹೊಡೆತಕ್ಕೆ ಸಾವನ್ನಪ್ಪಿದೆ. ಅದೇ ಹೇಳಿದ್ನಲ್ಲ, ಮರದ ಹತ್ರ ನಿಂತ್ಕೊಂಡ್ಬಿಡ್ತವೆ ಅಥವಾ ನಿಲ್ಲಿಸ್ಬಿಡ್ತಾರೆ. ಆ ಥರದ ಆಶ್ರಯ ಪಡೆದಾಗೆಲ್ಲ ಈ ಪ್ರಾಬ್ಲಮ್ ಆಗ್ಬಿಡುತ್ತೆ. ಈಗ ನೋಡಿ ಮಂಡ್ಯದ ಕತೆ ಹೆಂಗ್ ಬಂತು ಅಂತ. ಬಸ್ ಮೇಲೆ ಬಿತ್ತು ವಿದ್ಯುತ್ ಕಂಬ. ಇದು ಮಂಡ್ಯದ ದೃಶ್ಯ ತೋರಿಸ್ತಾ ಇದ್ದೀವಿ. ಟ್ರಾಫಿಕ್ ಜಾಮ್, ದೊಡ್ಡ ಮಟ್ಟದಲ್ಲಿ ಧಾರಾಕಾರ ಮಳೆ. ಶ್ರೀರಂಗಪಟ್ಟಣ ಪಂಪ್ ಹೌಸ್ ಹತ್ರ ವಿದ್ಯುತ್ ಕಂಬ ಬಿತ್ತು, ಬಸ್ ಮೇಲೆ ಬಿತ್ತು. ಅದರಿಂದ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಯಿತು. ಇಲ್ಲ ಸರ್, ಈ ಮರಗಳೆಲ್ಲ ತೆಗಿಬೇಕು. ಯಾವತ್ತಿಗೂ ಸಾಮಾನ್ಯ ಎಲ್ಲ ಪಾಪ ನೋಡಿ, 50 ಚೆನ್ನಾಗಿ ಬಂದೆ ಬಸ್ಸೊಳಗೆ. ನಿನ್ನೆ ರಾತ್ರಿ ಮತ್ತು ಮುಂಜಾನೆಯಿಂದ ನಾನ್ ಸ್ಟಾಪ್
ಬೆಂಗಳೂರಿನ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ, ಮಳೆಯಿಂದಾಗಿರೋ ಅನಾಹುತ ಎಲ್ಲವನ್ನ ನಾವು ನಿಮ್ದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ, ದೃಶ್ಯ ಸಮೇತ ತೋರಿಸ್ತಾ ಇದ್ದೀವಿ, ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದೀವಿ, ಸರ್ಕಾರವನ್ನು ಅಧಿಕಾರಿಗಳನ್ನ ಎಚ್ಚರಿಸ್ತಾ ಇದ್ದೀವಿ. ನಿಲ್ಸಲ್ಲ, ಇನ್ನು ಮುಂದುವರಿಯುತ್ತೆ. ಅದರ ಒಂದು ಚಿಕ್ಕ ಬ್ರೇಕ್ ತಗೊಂಡು